ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಹಂಚ್ಕೋಬಹುದು. ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ. ಖಂಡಿತವಾಗ್ಲೂ ನೊಟ್ಟಿಗೆ ಮಾತಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ಯಾವಾಗ ಸಿಗ್ತೀನಿ, ಅಪಾಯಿಂಟ್ಮೆಂಟ್ ಯಾವಾಗ ಸಿಗುತ್ತೆ, ಎಲ್ಲೆಲ್ಲಿ ಭೇಟಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಂಡು ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಇವತ್ತು ಏನೋ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ಕಾಯಿಲೆ ಹೆಂಗೆ ಅಂತ ಹೇಳಿದ್ರೆ ಎಲ್ಲಾ ಟೆಸ್ಟ್ ಮಾಡಿಸ್ತಾ ಇರ್ತೀರಾ, ಎಲ್ಲಾ ರಿಪೋರ್ಟ್ಸ್ ಎಲ್ಲ ಮಾಡಿಸ್ತಾ ಇರ್ತೀರಾ, ಆದ್ರೂ ಕೂಡ ಎಲ್ಲ ರಿಪೋರ್ಟ್ ನಾರ್ಮಲ್ ಬರುತ್ತೆ. ಬಟ್ ಏನೋ ಕಾಯಿಲೆ ಮಾತ್ರ ವಾಸಿನೇ ಆಗ್ತಾರಲ್ಲ. ಹಂಗಾದ್ರೆ ಇದು ಯಾವ ಕಾಯಿಲೆ ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ. ಗುಲ್ಮಾ ಅಂತ ಹೇಳ್ತೀವಿ, ಗ್ಯಾಸ್ಟ್ರೈಟಿಸ್ ನೆಕ್ಸ್ಟ್ ಸ್ಟೇಜ್ ಅಂತಾನೆ ಹೇಳ್ತೀವಿ. ಅಂದ್ರೆ ಗ್ಯಾಸ್ಟ್ರಿಕ್ ನಾವು ಟ್ರೀಟ್ ಮಾಡ್ಬೋದು, ಬಟ್ ಗುಲ್ಮಾ ಅಂತ ಹೇಳಿದ್ರೆ ಅದ್ರ ಲೇಟರ್ ಸ್ಟೇಜ್ ಆಗ್ಬಿಡುತ್ತೆ. ಅಂದ್ರೆ ಹೊಟ್ಟೆ ಉಬ್ರಿಸ್ಕೊಳ್ಳೋದು, ಬೆನ್ನು ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದು, ಪದೇ ಪದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಆದ್ರೆ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಮಸ್ಯೆಗಳೊಟ್ಟಿಗೆ ನನ್ನ ಹತ್ರ ಮಾತಾಡ್ಬೋದು ಅಂತ ಹೇಳಿದ್ರೆ, ಒಂದು ಗುಲ್ಮಾ ಅಂತ ಹೇಳಿದ್ನಲ್ವಾ, ಈ ಕಾಯಿಲೆ ಏನಾದ್ರು ಇತ್ತು ಅಂದ್ರೆ ನನ್ನೊಟ್ಟಿಗೆ ಮಾತಾಡ್ಬೋದು. ಜೊತೆಗೆ ಏನೋ ಗಾಲ್ಬಡ ಸ್ಟೋನ್ಸ್ ಆಗಿರುತ್ತೆ, ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರುತ್ತೆ, ಕ್ರಾನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ, ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು. ಆಮೇಲೆ ಇದಕ್ಕೆಲ್ಲ ಆಪರೇಷನ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಆ ತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಮಾತಾಡಬಹುದು. ಜೊತೆಗೆ ಮಂಡಿ ನೋವು ಬಂದಿತ್ತು, ಅಥವಾ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ, ಮೂಳೆಗಳೆಲ್ಲ ಸೌದು ಬಿಟ್ಟು ಈ ತರ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅಥವಾ ಮೂಲವ್ಯಾಧಿ ಆಗಿರುತ್ತೆ, ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ವೆರಿಕೋಸ್ ವೇನ್ಸ್ ಆಗಿರ್ಬೋದು, ಅಥವಾ ಅಲ್ಸರ್ಸ್ ಆಗಿರ್ಬೋದು, ಸರ್ಪಸುತ್ತು ಆಗಿರ್ಬೋದು, ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೋರಿಯಾಸಿಸ್ ಆಗಿರ್ಬೋದು, ಉಳ್ಕಡ್ಡಿ ಆಗಿರ್ಬೋದು, ಅಥವಾ ಎಕ್ಸಿಮಾ ಆಗಿರ್ಬೋದು, ಅಥವಾ ಮೈಗ್ರೇನ್ ಹೆಡ್ಏಕ್ ಆಗಿರ್ಬೋದು, ಅಥವಾ ಏನೋ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿರ್ತಕ್ಕಂಥ ಮೂಗಲ್ ದುರ್ಮಾಂಸ ಬೆಳೆದಿರ್ಬೋದು, ಅಥವಾ ಟಾನ್ಸಿಲೈಟಿಸ್ ಆಗಿರ್ಬೋದು, ಅಥವಾ ಶೀನು ನೆಗಡಿ ಆಗಿರ್ಬೋದು, ಅಥವಾ ಅಸ್ತಮಾ ಆಗಿರ್ಬೋದು. ಈ ತರ ಸಮಸ್ಯೆಗಳಿತ್ತು ಅಂದ್ರೆ ನನ್ನೊಟ್ಟಿಗೆ ಮಾತಾಡ್ಬೋದು. ಜೊತೆಗೆ ಪಾರ್ಕಿನ್ಸನ್ಸ್ ಮತ್ತೆ ಪೆರಿಫೆರಲ್ ನ್ಯೂರೋಪತಿ, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್, ಈ ರೀತಿ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನೂ ಟೆನ್ಷನ್ ಮಾಡ್ಕೋಬೇಡಿ. ನನ್ನೊಟ್ಟಿಗೆ ನೇರವಾಗಿ ಮಾತಾಡಿ. ಈ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ಅಪಾಯಿಂಟ್ಮೆಂಟ್ ಎಲ್ಲ ತಗೊಂಡು ಭೇಟಿ ಆಗ್ಬೋದು. ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನನ್ನೊಟ್ಟಿಗೆ ಮಾತಾಡಕ್ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಒಬ್ರು ಕಾಲರ್ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಮಯ ಕೊಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಅಮ್ಮ ನಮಸ್ತೆ ಅಮ್ಮ, ಯಾವ್ರಿಂದ ಮಾತಾಡ್ತಾ ಇದ್ದೀರಾ? ನಾವು ಬಳ್ಳಾರಿಯಿಂದ ಸರ್. ಹಾ ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನನಗೆ ಅನ್ನನಾಳ ಲೂಸ್ ಇದೆ ಅಂತ ಹೇಳಿದಾರೆ ಸರ್, ಅದರಿಂದ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಸರ್. ಓಕೆ ಅಮ್ಮ, ಅದಕ್ಕೆ ಹಿಯಾಟಸ್ ಹರ್ನಿಯಾ ಅಂತ ಹೇಳ್ತೀವಿ. ಹಿಯಾಟಸ್ ಹರ್ನಿಯಾ ಅಂತ ಹೇಳಿದ್ರೆ ಅನ್ನನಾಳ ಯಾವಾಗ ಇರುತ್ತಲ್ಲ, ಅದು ವೀಕ್ ಆಗ್ತಾ ಬರೋದು, ಅಥವಾ ಲೂಸ್ ಆಗ್ತಾ ಬರೋದು, ಅಥವಾ ಊತ ಬರೋದು ಅಂತ ಹೇಳ್ತೀವಿ. ಈ ಹಿಯಾಟಸ್ ಹರ್ನಿಯಾ ಇದ್ದಾಗ ಒಂಥರ ಹೆಂಗೆ ಅಂದ್ರೆ ಗ್ಯಾಸಿಡ್ ಆಸಿಡ್ ರಿಫ್ಲೆಕ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಂದ್ರೆ ಒಂಥರ ಉಳಿ ತೆಗ್ ಬರ್ತಾ ಇರುತ್ತೆ. ಆಮೇಲೆ ಒಂದೊಂದ್ಸರಿ ಒಂತನು ಏನು ಊಟ ಮಾಡಿ ಯಾಕಾದ್ರೂ ಊಟ ಮಾಡ್ತೀನೋ ಅನ್ಸುತ್ತೆ, ಯಾಕಂದ್ರೆ ಊಟ ಮಾಡಿದ್ದೆಲ್ಲ ವಾಮಿಟ್ ಆಗ್ತಾ ಇರುತ್ತೆ. ಅಥವಾ ಸ್ಟಾರ್ಟಿಂಗ್ ಅಲ್ಲೇ ಅದು ಒಂದು ವಾಸಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಬಿಕಾಸ್ ಕೆಲವೊಬ್ಬರಿಗೆ ಯಾಕೆ ಇದು ಬರುತ್ತೆ ಅಂತ ಹೇಳಿದ್ರೆ, ತುಂಬಾ ಜಾಸ್ತಿ ವಾಂತಿ ಮಾಡ್ಕೊಳ್ತಾ ಇರ್ತಾರೆ, ಅಥವಾ ಕೈ ಇಟ್ಟು ವಾಂತಿ ಮಾಡ್ಕೊಳ್ತು, ಅಥವಾ ಪದೇ ಪದೇ ಗ್ಯಾಸ್ಟ್ರಿಕ್ ಆಗೋದು, ಅವೆಲ್ಲ ಆಗಿ 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 ಈ ರೀತಿ ಅನ್ನನಾಳ ವೀಕ್ ಆಗೋದು, ಅಥವಾ ಊತ ಬರೋದು, ಅಥವಾ ಅದಕ್ಕೆ ಹಿಯಾಟಸ್ ಹರ್ನಿಯಾ ಅಂತ ಹೇಳ್ತೀವಿ. ಆ ಹಿಯಾಟಸ್ ಹರ್ನಿಯಾ ಇದ್ದಾಗ ಆಪರೇಷನ್ ಮಾಡ್ಬೇಕು ಅಂತಾರೆ. ಆಪರೇಷನ್ ಮಾಡಿದ್ರು ಸಕ್ಸಸ್ ಆಗಲ್ಲ. ಹಂಗಾಗಿ ಒಬ್ಬೊಬ್ರು ಅಂತೂ ನೆಗ್ಲೆಕ್ಟ್ ಮಾಡಿ ಏನು ಆಗಲ್ಲ ಅಂತ ಕಳಿಸ್ತಾರೆ. ಬಟ್ ಆ ಸಫರಿಂಗ್ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೆ ಎಷ್ಟು ಕಷ್ಟ ಆಗ್ತಾ ಇರುತ್ತೆ ಅಂತ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಅವಿಪತಿಕರ ಚೂರ್ಣ, ಮಧುಯಷ್ಟಿ ತೈಲ, ಕಲ್ಯಾಣಕ್ಷಾರ, ಪಾಚನಾಮೃತ ಕಷಾಯ, ಕಾಂಕನವಟಿ, ಆ ರೀತಿ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಹಿಯಾಟಸ್ ಹರ್ನಿಯಾ ಬಂದಿರ್ಲಿ, ಎಷ್ಟೇ ಜಾಸ್ತಿ ವೀಕ್ ಆಗಿರ್ಲಿ, ಅಥವಾ ಎಷ್ಟೇ ಜಾಸ್ತಿ ಊತ ಬಂದಿದ್ರು ಕೂಡ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ. ಹಂಗಂತ ಹೇಳ್ಬಿಟ್ಟು ಲೈಫ್ ಟೈಮ್ ಏನ್ ಮೆಡಿಸಿನ್ ತಗೊಳಕ್ ಬೇಡ. ಹಾರ್ಡ್ಲಿ ಒಂದ್ 2 ತಿಂಗಳು ಅಥವಾ 3 ತಿಂಗಳು ಅಷ್ಟು ಕರೆಕ್ಟ್ ಮೆಡಿಸಿನ್ ತಗೊಳ್ತಾ ಬಂದ್ರೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅಂತ ತಿಳಿಸ್ತಾ, ನೀವು ಬಳ್ಳಾರಿಯಿಂದ ಕಾಲ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮ್ಗೆ ಜಗಳೂರ್ ಹತ್ರ ಆಗುತ್ತೆ. ಜಗಳೂರಲ್ಲಿ ಪ್ರತಿ ಗುರುವಾರ ಶುಕ್ರವಾರ ಬಿಟ್ಬಿಟ್ಟು ಉಳ್ಕಿದಿನೆಲ್ಲ ಜಗಳೂರಲ್ಲೇ ಇರ್ತೀನಿ. ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನೀವು ನೆನ್ಪಿಟ್ಕೊಳ್ಳಿ,
ಬಿಕಾಸ್ ಡೇಟ್ ಸ್ವಲ್ಪ ವ್ಯತ್ಯಾಸ ಆಗಿದೆ. ಇವತ್ತು ನಾನು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆಯಲ್ಲಿ ಸಿಗ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಾಳೆ ಆಕ್ಚುಲಿ ಹಾಸನಲ್ಲಿ ಸಿಗ್ತೀನಿ. ನಾಡಿದ್ದು ಅಂದ್ರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ 26ನೇ ತಾರೀಕು ಹಾಸನಲ್ಲಿ ಇರ್ತೀನಿ. 27ನೇ ತಾರೀಕು ಮೈಸೂರಲ್ಲಿ ಸಿಗ್ತೀನಿ ಶನಿವಾರ. ನೆನ್ಪಿಟ್ಕೊಳ್ಳಿ, ಡೇಟ್ ಸ್ವಲ್ಪ ವ್ಯತ್ಯಾಸ ಆಗಿದೆ ಬಿಕಾಸ್ ಲಾಸ್ಟ್ ವೀಕಲ್ಲಿ ನಾನು ಬೇರೆ ಕಾರಣಗಳಿಂದ ಹಾಸನ್ಗೆ ಹೋಗಿರ್ಲಿಲ್ಲ ಅಲ್ವಾ. ಸೊ ಹಂಗಾಗಿ ಈ ವೀಕಲ್ಲಿ ನಾನು ಹಾಸನಲ್ಲಿ ಸಿಗ್ತೀನಿ. ನೀವು ಏನೇ ತರ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ತಗೊಂಡು ನೀವು ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಾ ಇದಾರೆ. ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಡ್ ಬರೋಣ. ಹಲೋ ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ತೆ ಅಮ್ಮ, ಯಾವ್ರಿಂದ ಮಾತಾಡ್ತಾ ಇದ್ದೀರಾ? ತುಮಕೂರಿಂದ. ಹೇಳಿ, ಏನ್ ಸಮಸ್ಯೆ ಇದೆ? ಈಗ 2 ತಿಂಗಳಿಂದ ಶೀತ ಕೆಮ್ಮು ಆಗಿ ಕಿವಿ ನೋವು ಬಂದಿತ್ರಿ. ಓಕೆ. ಅದಾದ್ಮೇಲೆ ಕೇಳಿಸ್ತಾನೆ ಇರಲಿಲ್ಲ. ಈಗ ಕೇಳಿಸ್ತಾ ಇದೆ, ಆದ್ರೆ ಏನೋ ಕಟ್ಕೊಂಡಂಗ ಆಗ್ತದೆ ಕಿವಿ. ಒಟ್ಟು ಕಿವಿಯಲ್ಲಿ ಬಿಸಿ ಬಿಸಿ ಉಗ ಬಂದಂಗ ಆಗುತ್ತೆ, ಏನೋ ಒಂಥರ ಕಿವಿಯಲ್ಲಿ ಉಗ. ಓಕೆ ಅಮ್ಮ, ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಪಿತ್ತ ಅಂದ್ರೆ ಕಫ ಜಾಸ್ತಿ ಆದಾಗ, ಅಂದ್ರೆ ಕಫ ದೋಷಗಳಲ್ಲ, ಕಫದ ಅಂಶ ಜಾಸ್ತಿ ಆದಾಗ ಅದಕ್ಕೆ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಆ ಇನ್ಫ್ಲಮೇಷನ್ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಎಲ್ಲ ಕಡೆನೂ ಏನೋ ಕನೆಕ್ಷನ್ಸ್ ಇರುತ್ತೆ. ಅಂದ್ರೆ ಮೂಗಿಂದ ಬಾಯಿ ಕನೆಕ್ಷನ್ ಇರುತ್ತೆ, ಕಣ್ಣಿಂದ ಮೂಗಿಗೆ, ಬಾಯಿಂದ ಕಿವಿಗೆ, ಕಣ್ಣಿಂದ ಕಿವಿಗೆ ಆ ಕನೆಕ್ಷನ್ಸ್ ಇರುತ್ತಲ್ವಾ, ಅಲ್ಲಿ ಹೋಗ್ಬಿಟ್ಟು ಆ ಕಫದ ಅಂಶ ಕೂತ್ಕೊಂಡಾಗ ಈ ತರ ಕಿವಿ ಎಲ್ಲ ಮುಚ್ಕೊಳ್ಳೋದು ಅಥವಾ ಈ ರೀತಿ ಸೌಂಡ್ ಕೇಳಿಸ್ತಾ ಇರೋದು ಆತರ ಆಗ್ತಾ ಇರುತ್ತೆ. ಜೊತೆಗೆ ನಿಮಗೆ ಒಳಗಡೆನೂ ಕೂಡ ಏನೋ ಪ್ರಾಬ್ಲಮ್ ಇರ್ಬೋದು. ಅಂದ್ರೆ ಅಲ್ಲಿ ಟಿನಟೈಟಿಸ್ ಅಂತ ಹೇಳ್ತೀವಿ, ಅಥವಾ ಅಲ್ಲಿ ಒಳಗಡೆ ಏನೋ ಕರ್ಣನಾದ ಆತರ ಏನೋ ಆತರ ಏನೋ ಈ ಕರ್ಣನಾದ ಅಂತ ಹೇಳ್ತೀವಿ, ಆತರ ಸಮಸ್ಯೆ ಇದ್ದಾಗ ಈ ರೀತಿ ಗುಯ್ಯಿ ಅಂತ ಸೌಂಡ್ ಬರೋದು, ಅಥವಾ ಒಂಥರ ಜೋಲಿ ಬಂದಂಗ ಆಗೋದು, ಅಥವಾ ಕಿವಿ ಎಲ್ಲ ಮುಚ್ಕೊಂಡಂಗ ಆಗೋದು, ಈ ರೀತಿ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ರಾಸ್ನಾದಿ ಲೇಪ, ಗಂಧಕವಟಿ, ಹರಿದ್ರಾದಿ ಚೂರ್ಣ, ಪಾಚನಾಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಸಮಸ್ಯೆ ಇದ್ರೂ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಏನು ಗಾಬರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ತುಮಕೂರಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂದ್ರೆ ಆಬ್ವಿಯಸ್ಲಿ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಲ್ಲಿ ಇರ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಆಬ್ವಿಯಸ್ಲಿ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ನಾಳೆ ನಾನು ಹಾಸನಲ್ಲಿ ಸಿಗ್ತೀನಿ ಅಂದ್ರೆ ಶುಕ್ರವಾರ, ನಾಡಿದ್ದು ಮೈಸೂರಲ್ಲಿ ಸಿಗ್ತೀನಿ. ನಿಮಗೆ ಯಾವಾಗ ಭೇಟಿ ಆಗ್ಬೇಕು, ಎಲ್ಲೆಲ್ಲಿ ಹತ್ರ ಆಗುತ್ತೆ ಅಲ್ಲಿ ಕೇಳ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ, ಇವತ್ತು ನಾನು ಅವಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ ಗುಲ್ಮ ಬಗ್ಗೆ ಮಾತಾಡ್ತೀನಿ ಅಂತ. ಹಂಗಂದ್ರೆ ಗುಲ್ಮ ಅಂದ್ರೆ ಏನು ಅಂತ ಹೇಳಿದ್ರೆ, ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಬೆನ್ನಿಗೆ ಹೋಗುತ್ತೆ, ಬೆನ್ನು ಹಿಡ್ಕೊಳ್ಳುತ್ತೆ, ಎದೆಗೆ ಹೋಗುತ್ತೆ, ಎದೆ ಹಿಡ್ಕೊಳ್ಳುತ್ತೆ, ಮೀನ್ ಕಂಡಗಳಿಗೆ ಹೋಗುತ್ತೆ, ಅಲ್ಲಿ ಹಿಡ್ಕೊಳ್ಳುತ್ತೆ. ಏನಪ್ಪಾ ಇದು ಪ್ರಾಣನೇ ಒಟ್ಟೋಯ್ತಾ ಅನ್ನಿಸ್ಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಆಯ್ತಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ECG TMT ಮಾಡಿಸ್ಕೊಳ್ಳೋದು, ಆಮೇಲೆ ಹೋಗ್ಬಿಟ್ಟು ಏನೋ ಬಾಡಿ ಫುಲ್ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು. ಒಬ್ಬೊಬ್ರಂತೂ ಆಂಜಿಯೋಗ್ರಾಮ್ ಕೂಡ ಮಾಡಿಸ್ಬಿಡ್ತಾರೆ, ಬಿಕಾಸ್ ನಂಗೆ ಹಾರ್ಟ್ ಅಲ್ಲಿ ಏನಾದ್ರು ಬ್ಲಾಕೇಜ್ ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಬರುತ್ತೆ. ಎಂಡೋಸ್ಕೋಪಿ ಕಲೋಸ್ಕೋಪಿ ಮಾಡ್ತಾರೆ, ಅಲ್ಲಿ ಆಂಟ್ರಲ್ ಗ್ಯಾಸ್ಟ್ರೈಟಿಸ್ ಅಂತನೋ ಸಿಂಪಲ್ ಗ್ಯಾಸ್ಟ್ರೈಟಿಸ್ ಅಂತನೋ ಹೇಳಿ ಕಳಿಸ್ಬಿಡ್ತಾರೆ. ಆದ್ರೆ ಆ ಸಫರಿಂಗ್ ಇದೆಯಲ್ಲ, ಆ ಒಂದು ಕ್ಷಣ ನನ್ ಪ್ರಾಣನೇ ಒಟ್ಟೋಯ್ತು, ಎಲ್ಲ ನನ್ ಮುಗಿದೇ ಹೋಯ್ತು ಅನ್ನೋ ತರ ಫೀಲ್ ಆಗ್ಬಿಟ್ಟು ಅಪ್ಪ ಏನೂ ಆಗಿಲ್ಲ ಅಂತ ಸಮಾಧಾನ ಆಗೋದು. ಇದು ಒಬ್ಬೊಬ್ರಂತೂ ಈ ಗ್ಯಾಸ್ ಹೊರಗಡೆ ಬರ್ಲಿಲ್ದಂಗೆನೆ ಒಂಥರ ಹಿಡ್ಕೊಂಡ್ಬಿಟ್ಟು ಒಂಥರ ನೀರೇ ಚಿಮ್ದಂಗ ಆಗೋದು, ಅಥವಾ ಒಂಥರ ಕಷ್ಟಪಟ್ಟು ಹೊರಗಡೆ ಬಂದಂಗ ಆಗೋದು. ಈ ರೀತಿ ಎಲ್ಲ ಸಫರ್ ಆಗಿರೋ ತುಂಬಾ ಜನ ನೋಡ್ತಾ ಇರ್ತೀವಿ. ಆದ್ರೆ ಏನೂ ಟೆನ್ಷನ್ ಮಾಡ್ಕೋಬೇಡಿ. ಕೆಲವೊಬ್ರಂತೂ 20 ವರ್ಷ 30 ವರ್ಷದಿಂದ ಸಫರ್ ಆಗ್ತಾ ಇರ್ತೀರಾ. ಎಲ್ಲ ರಿಪೋರ್ಟ್ಸ್ ನಾರ್ಮಲ್, ಏನಪ್ಪಾ ಇದು ಸಮಸ್ಯೆ ಏನೂ ಗೊತ್ತಾಗ್ತಾ ಇಲ್ಲ ಆ ತರದ್ದೆಲ್ಲ ಅನ್ಕೊಳ್ತಾ ಇರ್ತೀರಾ. ಆದ್ರೆ ಏನು ಟೆನ್ಷನ್ ಬೇಕಾಗಿಲ್ಲ. ಆಯುರ್ವೇದದಲ್ಲಿ ಶುಶ್ರುತೋಕ್ತ ಗುಲ್ಮ ಅಂತ ಹೇಳ್ತೀವಿ. ಆ ಶುಶ್ರುತೋಕ್ತ ಗುಲ್ಮನ ಆಬ್ವಿಯಸ್ಲಿ 1.5 ತಿಂಗಳು ಅನ್ನೋಷ್ಟೊತ್ತಿಗೆ ಎಷ್ಟೇ ವರ್ಷಗಳಿಂದ ಸಫರ್ ಆಗ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು, ಮತ್ತೆ ರಿಪೀಟ್ ಕೂಡ ಆಗಲ್ಲ. ಅದ್ರ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು, ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಿಕಿತ್ಸಾ ಪಾಠ ತಿಳಿಸ್ಕೊಡ್ತೀನಿ. ಆದ್ರೆ ಒಬ್ರು ತುಂಬಾ ಹೊತ್ತಿಂದ ಕಾಯ್ತಾ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಗುಲ್ಬರ್ಗದವ್ರು ನಾವು. ಹೇಳಮ್ಮ. ಇದು ರೀ, ನಮ್ಮ ಮಗನಿಗೆ ಅಲರ್ಜಿ ಇದೆ. ಓಕೆ ಓಕೆ. ಹಲೋ, ಹಾ ಹೇಳಿ, ಏನ್ ಸಮಸ್ಯೆ ಇದೆ ನಿಮ್ದು? ಒಂದ್ 4 ದಿನ ಆಯ್ತು ಸರ್, ಗಂಟಲ್ನೇ ಒಂಥರ ಕಫ ಇದ್ದಂಗಿರ್ಬೇಕು ಸರ್. ಆ ಕಫ ಹೊರ ತೆಗಿಲಿಕ್ಕ ಕೆಮ್ ಬಾಳ ಬರ್ತದೆ. ಆ ಕೆಮ್ ಬರ್ತಾ ವಾಮಿಟ್ ಆಗ್ಬಿಡ್ತೀವಿ ಸರ್. ಓಕೆ, ಪದೇ ಪದೇ ಆಗ್ತಾನೆ ಇರುತ್ತಾ? ಸರ್ ಆಲ್ಮೋಸ್ಟ್ ಒಂದ್ 4 days
ಮ್ಯಾಗ ನಿನ್ನೆ ಒಂದ್ಸಲ ಅಟ್ಟೆ ವಾಮಿಟ್ ಆಗಿದೆ, ಬಟ್ ಆಲ್ಮೋಸ್ಟ್ ಆಗ್ತಾ ಇದೆ ಸರ್ 2 weeks. 2 years ಇಂದ ಆಗ್ತಾ ಇದೆ. ಓಕೆ, ಇದಕ್ಕೆ ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಕಫ ಗಂಟ್ಲಲ್ಲಿ ಕುತ್ಕೊಂಡ್ಬಿಟ್ಟು ಅಲ್ಲಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಆಗ್ಬಿಟ್ಟು ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ. ಅದಕ್ಕೆ ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ನೋಡಿ. ಒಂದು, ಉಪ್ಪು ನೀರಿಂದ ಗಾರ್ಗ್ಲಿಂಗ್ ಮಾಡೋದು, ಅದು ಸರ್ವೇ ಸಾಮಾನ್ಯ, ಎಲ್ಲರಿಗೂ ಗೊತ್ತಿದೆ. ಜೊತೆಗೆ ಉಪ್ಪು ನೀರಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಗಾರ್ಗ್ಲಿಂಗ್ ಮಾಡಿ. ಒಂದು. ಇನ್ನೊಂದು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಶುಂಠಿ, ಮೆಣಸು, ಹಿಪ್ಲಿ, ಲವಂಗ ಹಾಕಿ ಅದನ್ನ ಪೌಡರ್ ಮಾಡಿಟ್ಕೊಂಡು ಬೆಲ್ಲದಲ್ಲಿ ಹಾಕಿ ಮಿಕ್ಸ್ ಮಾಡಿ ಗುಳಿಗೆಗಳ ತರ ಮಾಡಿನೂ ಕೂಡ ಕೊಡ್ಬೋದು. ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆದ್ರೆ ತುಂಬಾ ವರ್ಷದಿಂದ 2 ವರ್ಷ 3 ವರ್ಷದಿಂದ ಸಫರ್ ಆಗ್ತಿದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಮನೆ ಮದ್ದು ಫಸ್ಟ್ ಏಡ್ ಇನ್ ಆಯುರ್ವೇದ ಅಂತ ಹೇಳ್ತೀವಿ. ತಾತ್ಕಾಲಿಕ ತಕ್ಷಣ ಕಮ್ಮಿ ಆಗೋದಕ್ಕೆ ಇವು ಮಾಡಿದ್ರೆ ಸಾಕು. ಆದ್ರೆ ಪದೇ ಪದೇ ಉತ್ಪತ್ತಿ ಆಗ್ಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಹರಿದ್ರಾದಿ ಚೂರ್ಣ, ಪಾಚನಾಮೃತ ಕಷಾಯ, ಕಲ್ಯಾಣಕ್ಷಾರ, ಗಂಧಕವಟಿ ಆ ತರ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ನೀವು ಸಫರ್ ಆಗ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಏನು ಗಾಬರಿ ಮಾಡೋದ್ ಅವಶ್ಯಕತೆ ಇಲ್ಲ. ಇದು ಗುಲ್ಬರ್ಗದಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಧಾರವಾಡಕ್ಕೆ ಬನ್ನಿ. ಮುಂದಿನ ವಾರ ಧಾರವಾಡಲ್ಲೇ ಸಿಗ್ತೀನಿ. ಅಕಸ್ಮಾತ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ಹೊಸಪೇಟೆಯಿಂದ ಒಂದು 80 ಕಿಲೋಮೀಟರ್ ಆಗ್ಬೋದು ಜಗಳೂರು, ಅಲ್ಲಾದ್ರೂ ಸಿಗ್ತೀನಿ. ಅಲ್ಲಾದ್ರೂ ಭೇಟಿಯಾಗಿ, ಅಥವಾ ಬೆಂಗಳೂರಲ್ಲಿ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಾಟರ್ಡೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆಯಲ್ಲಿ ಇರ್ತೀನಿ, ಅಲ್ಲಾದ್ರೂ ಬರ್ಬೋದು. ಮತ್ತೆ ನಾಳೆ ಹಾಸನಲ್ಲಿ ಸಿಗ್ತೀನಿ. ಅಬ್ವಿಯಸ್ಲಿ ನಿಮ್ಗೆ ಹಾಸನ್ ದೂರ ಆಗುತ್ತೆ. ಹಾಸನ್ನಲ್ಲಿ ನಾಳೆ ಇರ್ತೀನಿ, ನಾಡಿದ್ದು ಮೈಸೂರಲ್ಲಿ ಇರ್ತೀನಿ. ನಿಮಗೆ ಯಾವಾಗ ಎಲ್ಲೆಲ್ಲ ಹತ್ರ ಆಗುತ್ತೆ ಅಲ್ಲಿ ಕೇಳ್ಕೊಂಡು ಬರ್ಬೋದು. ಅಥವಾ ತುಂಬಾ ದೂರ ಆಗ್ತಾ ಇದೆ ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಬರ್ತಾ ಇದ್ರೆ ಆ ನಂಬರಿಗೆ ಫೋನ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡ್ಬಿಟ್ಟು ನಿಮ್ ಮೆಡಿಸಿನ್ಸ್ ಎಲ್ಲ ಕೊರಿಯರ್ ಮಾಡಿಸ್ಕೊಂಡು ನೀವು ಆರಾಮಾಗಿರ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ, ಯಾವ್ರಿಂದ ಮಾತಾಡ್ತಾ ಇದ್ದೀರಾ? ಸರ್, ಡಾಕ್ಟರ್ ನಮಸ್ಕಾರ. ನಮಸ್ತೆ ಸರ್, ಬೆಳಗಾಂದಿಂದ ಮಾತಾಡೋದು. ಓಕೆ. ಈಗ ನನಗೆ 74 ಇಯರ್ಸ್ ರನ್ನಿಂಗ್ ರೀ. ಓಕೆ. ನನಗ ನಿದ್ರೆ ಆಗ್ತಾ ಇಲ್ರಿ, 2-3 ಗಂಟೆ ನಿದ್ರೆ ಆಗ್ತದಲ್ಲ. ಓಕೆ. ಈಗ ಜೋವಿನ್ ಅಂತ ಕ್ಯಾಪ್ಸಿನ್ ಟ್ಯಾಬ್ಲೆಟ್ ತಗೊಳಾಕಿದೇನ್ರಿ, 2 ದಿವಸ ಆಯ್ತ್ರಿ. ಓಕೆ. ಅದ್ಮೇಲೆ ಕಂಟಿನ್ಯೂ ಮಾಡ್ಬೇಕಾದ್ರೆ ನಿಮ್ ಕಣ್ಣ ತಗೋಬೇಕು. ಓಕೆ, ನೋಡಿ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಅಬ್ವಿಯಸ್ಲಿ 73 ಅಥವಾ 74 ಇಯರ್ಸ್ ಅಂತ ಹೇಳಿದ್ರೆ ನಿದ್ದೆ ನಿಮಗೆ ಒಂದು 4-5 ಗಂಟೆ ನಿದ್ದೆ ಮಾಡಿದ್ರೆ ಜಾಸ್ತಿನೇ ಆಗೋಯ್ತು. ಅಕಸ್ಮಾತ್ ಅದಕ್ಕಿಂತ ಜಾಸ್ತಿ ನೀವು ಏನೇ ಮಾಡಿದ್ರು ನಿದ್ದೆ ಸರಿಯಾಗಿ ಬರಲ್ಲ. ಅದು ಕೆನಸ್ಗಳು ಬೀಳೋದು ಅಥವಾ ಅಗ್ಲೆಲ್ಲ ಎಚ್ಚರ ಆಗೋದು ಅವೆಲ್ಲ ಸರ್ವೇ ಸಾಮಾನ್ಯ. ಅದು ಅಂದ್ರೆ ಇವಾಗ 60+ ಆಯ್ತು ಅಂತ ಹೇಳಿದ್ರೆ ಒಂದ್ 4ರಿಂದ 5 ಗಂಟೆ ನಿದ್ದೆ ಬರ್ತಾ ಇದೆ ಅಂದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಫ್ರೆಶ್ ಆಗಿದ್ದೀರಾ, ಏನು ಆಗ್ತಾ ಇಲ್ಲ, ನಂಗೆ ತಲೆಭಾರ ಇಲ್ಲ, ಆರಾಮ್ಸೆ ಎಲ್ಲ ಕೆಲಸಗಳು ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಬಿಕಾಸ್ ವಯಸ್ಸಾಗ್ತಾ ಆಗ್ತಾ ವಾಯುಗುಣ ಜಾಸ್ತಿ ಆಗ್ತಾ ಬರುತ್ತೆ. ಯಾವಾಗ ವಾಯುಗುಣ ಜಾಸ್ತಿ ಆಗ್ತಾ ಬರುತ್ತಲ್ಲ ಅವಾಗ ನಿದ್ದೆ ಕಮ್ಮಿ ಆಗೋದು ಸರ್ವೇ ಸಾಮಾನ್ಯ. ಚಿಕ್ಕ ಮಕ್ಕಳು ನೋಡಿ, ಹುಟ್ಟಿದ ತಕ್ಷಣ ಇರೋರು 20 ಗಂಟೆ ಅಥವಾ 18-20 ಗಂಟೆ ನಿದ್ದೆ ಮಾಡ್ತಾರೆ. ಬರ್ತಾ ಬರ್ತಾ ನಿದ್ದೆ ಕಮ್ಮಿ ಆಗ್ತಾ 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 ಬಂದು ಈ ರೀತಿ ಆಗೋದು ಸರ್ವೇ ಸಾಮಾನ್ಯ. ಏನು ಟೆನ್ಷನ್ ಬೇಕಾಗಿಲ್ಲ. ಇನ್ನೂ ಬೇರೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಂದ್ರೆ ಕಣ್ಣೆಲ್ಲ ಒಂಥರ ಉರಿಯೋದು ಅಥವಾ ಒಂಥರ ಅನ್ಈಸಿನೆಸ್ ಇದೆ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ನೀವು ಒಂದು ಶಿರೋಪಿಚ್ಚು ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಅದ್ ನೀವು ಮನೇಲೆ ಮಾಡ್ಕೋಬಹುದು. ಅದ್ನ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಶುಕ್ರ ಮಾತ್ರಕವಟಿ, ಅಶ್ವಗಂಧ ಚೂರ್ಣ, ಮಹಾನಾರಾಯಣ ತೈಲ ಆ ತರ ಮೆಡಿಸಿನ್ಸ್ ಇರುತ್ತೆ. ಅವನ್ನೆಲ್ಲ ತಗೊಂಡು ನೀವು ವಾಸಿ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇವಾಗ ನೀವು ಧಾರವಾಡಲ್ಲಿ ಅಂದ್ರೆ ಬೆಳಗಾವಿಯಿಂದ ಕಾಲ್ ಮಾಡ್ತಾ ಇದ್ರಿ ಅಂದ್ರೆ ಧಾರವಾಡಲ್ಲಿ ಮುಂದಿನ ಶುಕ್ರವಾರನೇ ಸಿಗ್ತೀನಿ, 3ನೇ ತಾರೀಕು. ಅಲ್ಲಿ ನೇರವಾಗಿ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಗ್ಯಾಸ್ಟ್ರಿಕ್ ಬಂದ್ರೆ ಅಂತ ಹೇಳಿದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು ಮತ್ತೆ ಯಾವೆಲ್ಲ ಕಾರಣಗಳಿಂದ ಈ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳಿದ್ರೆ ಒಂದು ಗಾಲ್ಬೆಡ ಸ್ಟೋನ್ಸ್ ಇರುತ್ತೆ. ಗಾಲ್ಬೆಡ ಸ್ಟೋನ್ಸ್ ಇದ್ದಾಗ ಈ ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಸ್ವಲ್ಪ ಕಾಣಿಸ್ಕೊಳ್ತಾನೆ ಇರುತ್ತೆ. ಅದಕ್ಕೆ ಗಾಲ್ಬೆಡ ಸ್ಟೋನ್ಸ್ಗೂ ಆಪರೇಷನ್ ಅವಶ್ಯಕತೆ ಇಲ್ಲ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಜೊತೆಗೆ ಈ ಹಿಯಾಟಸ್ ಹರ್ನಿಯಾ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೀನಿ, ಹಿಯಾಟಸ್ ಹರ್ನಿಯಾ ಹೆಂಗಿರುತ್ತೆ ಅಂತ. ಜೊತೆಗೆ ಮೋಷನ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಆಗುತ್ತೆ. ಮೋಷನ್ ಕ್ಲಿಯರ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಬೇದಿ ಗಟ್ಟಿ ಆಗೋದು ಆತರ ಆಗುತ್ತೆ. ಜೊತೆಗೆ ಹೊಟ್ಟೆಗಳಲ್ಲಿ ಹುಣ್ಣುಗಳು ಕೂಡ ಆಗ್ಬೋದು. ಇವೆಲ್ಲ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಆದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ
ಬಾಡಿ ಒಳಗಿರ್ತಕ್ಕಂಥ ಅಂದ್ರೆ ಈಚ್ ಅಂಡ್ ಎವ್ರಿ ಸೆಲ್ ಅಲ್ಲಿ ಇರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಅವಿಪತ್ತಿಕರ ಚೂರ್ಣ, ಮಧು ಎಷ್ಟಿ ತೈಲ, ಕಲ್ಯಾಣಾಕ್ಷರ ಮತ್ತೆ ಕಾಂಕನವಟಿ ಈ ತರ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ನಿಮ್ಗೆ ಏನೇನಾಗಿದೆ ಅಂತ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಎಷ್ಟೇ ವರ್ಷಗಳಿಂದ ಗುಲ್ಮ ಇರಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಹಾರ್ಡ್ಲಿ 1.5 ತಿಂಗಳು ಮೆಡಿಸಿನ್ ತಗೊಂಡ್ರೆ ಸಾಕೆ ಸಾಕು. ನೀವು ವರ್ಷಾನ್ಗಟ್ಲೆ ಏನ್ ಮೆಡಿಸಿನ್ ತಗೊಳ್ಳೋದು ಬೇಡ. ದಿನಾ ಒಂದೊಂದು ಮಾತ್ರ ನುಂಗ್ತಾ ಇರ್ತೀರಾ. ಕೆಲವೊಂದ್ಸರಿ ಕ್ಯಾನ್ಸರ್ ಬರುತ್ತೆ ಅಂತ ಎದುರುಕೊಳ್ತಾ ಇರ್ತೀರಾ. ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಆದ್ರೂ ಅನಿವಾರ್ಯ ನುಂಗ್ತಾ ಇರ್ತೀರಾ. ಆದ್ರೆ ಯಾವ್ದು ಬೇಕಾಗಿಲ್ಲ. ನಾನು ಅವಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ. ಅದು ವಿರೇಚನ ಟ್ರೀಟ್ಮೆಂಟ್ ಅಬ್ವಿಯಸ್ಲಿ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ಯಾಕಂದ್ರೆ ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆ ಬರ್ಬೇಕು, ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಇರ್ತಾ ಇತ್ತು. ಆದ್ರೆ ಇದು ಸಿಂಪಲ್ ಪ್ರೊಸೀಜರ್ ಆಗಿರೋದ್ರಿಂದ ನೀವು ಮನೇಲೆ ಮಾಡ್ಕೋಬಹುದು. ನೋಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ 1, 2, 3, 4 ಆ ತರ ಮೆಡಿಕೇಟೆಡ್ ತುಪ್ಪ ಇರುತ್ತೆ. ಅದನ್ನ ಬಿಸಿನೀರಲ್ಲಿ ಇಡ್ತೀರಾ, ಕರಗಿಸ್ಕೊಳ್ತೀರಾ. ಬೆಳಗ್ಗೆ 8 ಗಂಟೆ ಖಾಲಿ ಹೊಟ್ಟೆಲಿ ಉಷ್ಟು ಕುಡಿತೀರಾ. ಆಮೇಲೆ 1 ಟೀ ಲೋಟದಲ್ಲಿ ಅರ್ಧ ಲೋಟದಷ್ಟು ಬಿಸಿ ಬಿಸಿ ನೀರು ಕುಡಿತಾ ಇರ್ತೀರಾ. ಅವಾಗ ಏನಾಗುತ್ತಂದ್ರೆ ಆ ಗುರುತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂಡಬರಿ ಸೆಲ್ಲಿಗೆ ಹೋಗುತ್ತೆ. ಅಲ್ಲಿರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅಂದ್ರೆ ಅದೆಲ್ಲ ದೋಷಗಳೆಲ್ಲ ಜಾಸ್ತಿ ಆಗ್ಬಿಟ್ಟು ಅನ್ನನಾಳಕ್ಕೆ ಬರುತ್ತೆ. ಅಂದ್ರೆ 5, 6, 7ನೇ ದಿವಸ ಇದ್ರಲ್ಲೊಂದು ಆಯಿಲ್ ಇರುತ್ತೆ. ಇದನ್ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೋಬೇಕು, ಮಸಾಜ್ ಮಾಡ್ಬೇಕು, ಬಿಸಿಲಲ್ಲಿ ಅಡ್ಡಾಡ್ಬೇಕು. ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರು ಇಟ್ಬಿಟ್ಟು ಬಂದ್ರೋಗ ಗೊಚ್ಕೊಂಡ್ ಕುತ್ಕೋಬೇಕು. ಅವಾಗ ಏನಾಗುತ್ತೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನನಾಳಕ್ ಬರುತ್ತೆ. ಲಾಸ್ಟ್ನೇ ದಿವಸ ಅಂದ್ರೆ 8ನೇ ದಿನ 1-2 ಮಾತ್ರೆ ಇರುತ್ತೆ. ಆ ಮಾತ್ರೆ ತಗೊಂಡು 1-2 ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರ್ನ ಕುಡಿತಾ ಬರ್ತೀರಾ. ಅವಾಗ ಲೂಸ್ ಮೋಷನ್ ಆಗುತ್ತೆ. 5 ಸರಿ, 10 ಸರಿ, 15 ಸರಿ, 20 ಸರಿಗೂ ಲೂಸ್ ಮೋಷನ್ ಆಗುತ್ತೆ. ಎಷ್ಟು ಸರಿ ಆದ್ರೂ ಒಳ್ಳೇದೇ. ಯಾಕೆ ಅಂದ್ರೆ ಬಾಡಿಲಿ ಇರ್ತಕ್ಕಂಥ ಎಲ್ಲಾ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್ ಆದ್ಮೇಲೆ ಅವಿಪತ್ತಿಕರ ಚೂರ್ಣ, ಮಧು ಎಷ್ಟಿ ತೈಲ ನಾನು ಅವಾಗ ತಿಳಿಸ್ಕೊಟ್ಟಂಗೆ ಅದನ್ನ ಫಾಲೋ ಅಪ್ ಮಾಡ್ತಾ ಬನ್ನಿ. ಎಷ್ಟೇ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ. ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಅಮ್ಮ, ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಇದೆ? ಹೌದಮ್ಮ, ಓಡಾಡುವಾಗ ಕಟ್ ಅಂತ ಸೌಂಡ್ ಬರುತ್ತಾ? ಇಲ್ಲ ಸರ್, ತೋರ್ಸ್ಕೊಂಡಿದೀನಿ ಸರ್. ಅದು ಕಿತ್ತು ಸೌದವ ಅಂತ ಹೇಳ್ತಿದಾರೆ ಸರ್. ಓಕೆ, ಕೆಳಗಡೆ ಕುತ್ಕೊಳಕ್ ಆಗಲ್ವಾ? ಕೆಳಗಡೆ ಕೂರ್ತೀನಿ ಸರ್. ಓಕೆ ಕೆಳಗಡೆ ಕೂರ್ತೀನಿ ಸರ್. ಎದ್ದಳಕ್ ತೊಂದ್ರೆ ಆಗುತ್ತೆ. ಓಕೆ ಅಮ್ಮ, ಅದಕ್ಕೆ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ 2 ಮೂಳೆಗಳಿರ್ತಾವಲ್ಲಮ್ಮ, ಅಂದ್ರೆ ಮಂಡಿಗಳಿರ್ತಲ್ಲ, ಅಲ್ಲಿ ಆ ಮಂಡಿ ಚಿಪ್ಪು ಸೌದು ಬಿಡುತ್ತೆ. ಅಂದ್ರೆ ಓಡಾಡುವಾಗ ಒಂಥರ ಕಟ್ ಅಂತಾನೋ ಕರ್ಕರ್ ಅಂತಾನೋ ಸೌಂಡ್ ಬರುತ್ತೆ. ಯಾಕಾಗತ್ತೆ ಅಂತ ಹೇಳಿದ್ರೆ ಆ ಮಂಡಿಯಲ್ಲಿ ಇರ್ತಕ್ಕಂಥ ಎಣ್ಣೆ ಅಂಶ ಕಮ್ಮಿ ಆಗ್ಬಿಟ್ಟು ಆ ಕೀಲುಗಳು ಸವಿಯಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕೀಲ್ ಸವಿಯಕ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ. ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಓಡಾಡ್ತಾ ಇರ್ತೀರಾ, ಬರ್ತಾ ಬರ್ತಾ ಮೆಟ್ಲತ್ತಕ್ಕಾಗಲ್ಲ. ಕೆಲವೊಂದ್ಸರಿ ಕೆಳಗಡೆ ಕುತ್ಕೊಳಕ್ಕಾಗಲ್ಲ, ಎದ್ದಳಕ್ಕಾಗಲ್ಲ, ಓಡಾಡಕ್ಕಾಗಲ್ಲ. ಕೆಲವೊಂದ್ಸರಿ ಅಂತೂ ಪ್ರಾಣ ಹೋದ್ರೆ ಸಾಕಪ್ಪ, ನಂಗೆ ಈ ನೋವು ತಡಿಯಕ್ಕಾಗಲ್ಲ, ಎಷ್ಟಂತ ನಾನು ತೋರಿಸ್ಕೋಬೇಕು. ಅಥವಾ ಮಾತ್ರೆ, ಇಂಗ್ಲಿಷ್ ಮೆಡಿಸಿನ್ ನೋವಿನ ಮಾತ್ರೆಗಳು ತಗೊಂಡ್ರೆ ಕಿಡ್ನಿ ಫೇಲ್ಯೂರ್ ಆಗ್ಬಿಡುತ್ತಂತೆ, ಲೈಫ್ ಟೈಮ್ ತಗೋಬೇಕಂತೆ. ತುಂಬಾ ದಪ್ಪ ಆಗಿದ್ರ ಅಂತ ಹೇಳ್ತಾರೆ, ನಾನು ಇವತ್ತು ವೇಟ್ ರೆಡ್ಯೂಸ್ ಮಾಡಕ್ಕಾಗಲ್ಲ, ಈ ತರದ್. ಮತ್ತೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊಳಕ್ಕೆ ವಯಸ್ಸಾಗಿರುತ್ತೆ. ಸೊ ಆದ್ರೆ ಏನೂ ಬೇಕಾಗಿಲ್ಲ. ನೀವು ಹಾಸ್ಪಿಟ್ಲಿಗೂ ಬರೋದ್ ಬೇಡ. ಅಂದ್ರೆ ದಿನಾ ಬರ್ಬೇಕಪ್ಪ, ವರ್ಷಾನ್ಗಟ್ಲೆ ಅಡ್ಡಾಡ್ಬೇಕಪ್ಪ, ಆ ತರದ್ದು ಏನೂ ಇಲ್ಲ. ಹಾರ್ಡ್ಲಿ ಒಂದು 4-5 ಮೆಡಿಸಿನ್ಸ್ ಇರುತ್ತೆ. ಆಬಗುಗ್ಗುಲು, ಶುಕ್ರ ಮಾತ್ರ ಕವಟಿ, ಅಶ್ವಗಂಧ ಚೂರ್ಣ, ಪಿಟಿ ಚಿಗುರುತ್ತ, ಮಹಾನರಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗ್ತಾ ಬರುತ್ತೆ. ಏನೂ ಟೆನ್ಷನ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ ನಾನು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರು ಶಾಖೆಯಲ್ಲಿ ಇರ್ತೀನಿ. ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ಅಥವಾ ನಾಳೆ ಆಕ್ಚುಲಿ ಡೇಟ್ ಸ್ವಲ್ಪ ಚೇಂಜಸ್ ಆಗಿದೆ, ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ನಾಳೆ ಹಾಸನಲ್ಲಿ ಸಿಗ್ತೀನಿ, ಅಂದ್ರೆ ಶುಕ್ರವಾರ. ನಾಡಿದ್ದು ಶನಿವಾರ ಮೈಸೂರಲ್ಲಿ ಸಿಗ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದ್ದೀನೆಲ್ಲ ಜಗಳೂರಲ್ಲಿ ಇರ್ತೀನಿ. ಮುಂದಿನ ಶುಕ್ರವಾರ 3ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಯಾವಾಗ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ಅಲ್ಲಿ ನೇರವಾಗಿ ಬಂದು ಕೂಡ ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ. ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಹೇಳಿ ಯಾವ್ರಿಂದ ಮಾತಾಡ್ತಿರೋದು? ನಾವು ಹುಬ್ಳಿಂತ್ರ ಸರ್. ನಮ್ಮ ಮಗನಿಗೆ 31 ವರ್ಷ. ಅವ ಹುಟ್ಟದಾಂದನ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಇತ್ರಿ. ಓಕೆ. ಸ್ವಲ್ಪ ಗಟ್ಟೆ ಆತರ ಆಗ್ತಿತ್ತು. ಹೋದ ವರ್ಷ ಆಪರೇಷನ್ ಮಾಡಿಸ್ಕೊಂಡ್ರಿ, ಮೂಲವಾದಿ ಆಪರೇಷನ್.
ಈಗ ಮೋಷನ್ ಸರಿ ಇತ್ನ್ಯಾಗ ಆಗ್ತಿರಂಗಿಲ್ಲ, ಎದಿ ಚುಸ್ತತಿ ಅಂತಿರ್ತಾನ. ಅದು ಹೋಗಿ ಎಕ್ಸ್ರೇ ಅದ್ ಮಾಡಿಸ್ತಾರ, ಏನ್ ಇರಂಗಿಲ್ರಿ, ನಾರ್ಮಲ್ ಇರ್ತೈತ್ರಿ. ಓಕೆ ಮೋಷನ್ ಒಂದ್ ಆಗಂಗಿಲ್ಲ ಕ್ಲಿಯರ್ ಆಗಿ, ಜೀರ್ಣ ಶಕ್ತಿ ಕಡಿಮೆ ಐತಿ. ಓಕೆ ಅಮ್ಮ, ನಾವ್ ಇವಾಗ ಗುಲ್ಮ ಅಂತ ಮಾತಾಡ್ತಾ ಇದ್ವಿ ಅಲ್ಮ, ಸೇಮ್ ಅದೇ ತರನೇ ಏನಾಗುತ್ತೆ ಅಂದ್ರೆ ಅನ್ನನಾಳ ಯಾವಾಗ ವೀಕ್ ಆಗ್ತಾ ಬರುತ್ತೆ ಅಂದ್ರೆ ಇವಾಗ ಅವಾಗ ಒಂದೊಂದ್ಸರಿ ಮೋಷನ್ ಕ್ಲಿಯರ್ ಆಗಲ್ಲ. ಸೊ ಹಂಗಾಗ್ಬಿಟ್ಟು ಅದಕ್ಕೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಆ ಕಾನ್ಸ್ಟಿಪೇಷನ್ ಇದ್ದಾಗ ಈ ರೀತಿ ಮೂಲವ್ಯಾಧಿ ಆಗೋದು ಸರ್ವೇ ಸಾಮಾನ್ಯ. ಆಪರೇಷನ್ ಮಾಡಿದ್ರು ಕೂಡ ಮತ್ತೆ ರಿಯಾಕರ್ ಆಗ್ತಾ ಇರುತ್ತೆ. ಏನು ಒಂದು ಮೂಲವ್ಯಾಧಿ ಇರೋರು ಆಪರೇಷನ್ ಮಾಡಿಸ್ಕೊಳಕ್ಕೆ ಹಿಂಜರಿತಾ ಇರ್ತಾರೆ, ಆದ್ರೆ ಮಾಡಿದ್ರು ಮತ್ತೆ ರಿಯಾಕರ್ ಆಗುತ್ತೆ ಅಂದ್ರೆ ದೊಡ್ಡ ಸಮಸ್ಯೆ ಅಲ್ವಾ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ. ಅದೆದೆ ಚುಚ್ಚೋದು ಅಥವಾ ಹೊಟ್ಟೆ ಉಬ್ಬರಾಗೋದು ಇದೆಲ್ಲ ಗುಲ್ಮ ಲಕ್ಷಣಗಳಾಗಿರುತ್ತೆ. ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಹರಿದ್ರಾದಿ ಅವಿಪತಿ ಕರಿಚೂರ್ಣ, ಮಧುಯಷ್ಟಿ ತೈಲ, ಕಲ್ಯಾಣಾಕ್ಷರ, ಕಾಂಕನವಟಿ ಮತ್ತೆ ಕ್ಷೀರಬಲ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ಮೂಲವ್ಯಾಧಿ ಕಂಪ್ಲೀಟ್ ಆಗಿ ವಾಸಿ ಆಗ್ತಾ ಬರುತ್ತೆ. ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇದು ನೀವು ಹುಬ್ಳಿಯಿಂದ ಕಾಲ್ ಮಾಡ್ತಾ ಇದ್ರಿ ಅಂದ್ರೆ ಮುಂದಿನ ಶುಕ್ರವಾರ 3ನೇ ತಾರೀಕು ಹುಬ್ಳಿ ಅಂದ್ರೆ ಧಾರವಾಡಲ್ಲೇ ಸಿಗ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು ಅಂತ ಹೇಳ್ತಾ, ನೋಡಿ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಹಲವಾರು ತರ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವ್ರು ವಾಸಿ ಮಾಡಿರೋ ನಿದರ್ಶನ ಹೇಳ್ತಾ ಇದಾರೆ. ನೋಡ್ಕೊಂಬರೋಣ ಬನ್ನಿ. ವೇಣುಗೋಪಾಲ್ ಅಂತ, ಮಂಡ್ಯ ಜಿಲ್ಲಾ ಕೇರ್ಪೇಟೆ ತಾಲೂಕು. IBD ಕ್ರಾನ್ಸ್ ಡಿಸೀಸ್ ಅಂತ ಇದೆ ಅಂತ ಹೇಳಿದ್ರು. ಇದು ಹುಷಾರಾಗಲ್ಲ, ಲೈಫ್ ಟೈಮ್ ಡಿಸೀಸ್, ಕ್ಯೂರ್ ಆಗಲ್ಲ, ಲೈಫ್ ಟೈಮ್ ಮೆಡಿಕೇಶನ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರು. ಆಪರೇಷನ್ ಮಾಡ್ಬೇಕು, ಕರಳು ಚಿಕ್ಕ ಕರಳು ಕಟ್ ಮಾಡಿ ಮತ್ತೆ ಜಾಯಿಂಟ್ ಮಾಡಿ ಆಪರೇಷನ್ ಮಾಡ್ಬೇಕು, ಮಾಡೋದನ್ನು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಅವಾಗ ನಾನು ಆಯುಷ್ ಟಿವಿಲಿ ಚೇತನ್ ಸರ್ ಪ್ರೋಗ್ರಾಮ್ ನೋಡಿ ಅವ್ರನ್ನ ಕನ್ಸಲ್ಟ್ ಮಾಡಿ 3 ತಿಂಗಳಿಂದ ಮೆಡಿಸಿನ್ ತಗೋತಾ ಇದ್ದೀನಿ. ತುಂಬಾ ವೀಕ್ ಇದ್ದೆ, 50 kg ಆಗ್ಬಿಟ್ಟಿದೆ. ಇವಾಗ 65 kg ಇದ್ದೀನಿ. ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗಿದೆ. ನಿಮ್ಮಂದ್ರೂ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ಸರ್ನ ಬಂದು ಭೇಟಿ ಮಾಡಿ. ಮೊದಲೆಲ್ಲ ಸಿಕ್ಕಾಪಟ್ಟೆ ತುಂಬಾ ಹೊಟ್ಟೆ ನೋವು ಇರ್ತಾ ಇತ್ತು, ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇರ್ಲಿಲ್ಲ, ಲೂಸ್ ಮೋಷನ್ ದಿನಕ್ಕೆ 15-20 ಸಲ ಲೂಸ್ ಮೋಷನ್ ಆಗ್ತಾ ಇತ್ತು. ಸುಸ್ತು ಅಂದ್ರೆ ಸುಸ್ತು, ನನ್ಗೆ ಆಗ್ತಾನೆ ಇರ್ಲಿಲ್ಲ, ದೇಳಕ್ಕೆ ಆಗ್ತಾ ಇರ್ಲಿಲ್ಲ, ಆ ತರ ಇತ್ತು. ಸರ್ ಹತ್ರ ಮೆಡಿಸಿನ್ ತಗೊಂಡ್ಮೇಲೆ ವಿರೇಚನ, ಹೃದಯಾವತಿ ಎಲ್ಲ ಮೆಡಿಸಿನ್ ತಗೊಂಡ್ಮೇಲೆ 3 months ಆಯ್ತು. ಈಗ 4ನೇ ಮಂತ್ ತಗೋತಾ ಇದ್ದೀನಿ. ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಸರ್ ಮೀಟ್ ಮಾಡಿ ಮೆಡಿಸಿನ್ ತಗೊಂಡ್ಮೇಲೆ ತುಂಬಾ ಸಂತೋಷ ಆಗಿದೆ. ಚೇತನ್ ಸರ್ಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನೋಡಿದ್ರಿ ಅಲ್ವಾ, ನಿಮ್ಗೂ ಕೂಡ ಈ ತರ ಹಲವಾರು ತರ ಸಮಸ್ಯೆ ಇರ್ತಾ ಇರುತ್ತೆ. ನೋಡಿ, ಆರೋಗ್ಯ ಅನ್ನೋದು ಯಾವಾಗ ಯಾವ ರೀತಿ ನಿಮಗೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಅನಾರೋಗ್ಯ ಅನ್ನೋದು ಗೊತ್ತೇ ಆಗ್ತಾ ಇರಲ್ಲ. ಹಂಗಾಗ್ಬಿಟ್ಟು ನಾವು ಆಯುರ್ವೇದದಲ್ಲಿ ಹಲವಾರು ಈ ತರ ಕಾಯಿಲೆಗಳನ್ನ ನಾವು ವಾಸಿ ಮಾಡ್ಬೋದು. ಏನು ಟೆನ್ಷನ್ ಬೇಕಾಗಿಲ್ಲ. ನಿಮಗೆ ಮಾಡ್ಬೇಕಾಗಿರೋದು ಇಷ್ಟೇ, ನಿಮ್ಗೆ ಏನಾದ್ರು ಈ ತರ ಸಮಸ್ಯೆ ಇತ್ತು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಾನು ಯಾವಾಗ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ. ನಾಳೆ ಅಂದ್ರೆ ನಾಳೆ 26ನೇ ತಾರೀಕು ಹಾಸನ ಇರ್ತೀನಿ. ನಾಡಿದ್ದು ಅಂದ್ರೆ 27ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ. ಗುರುವಾರ ಆಗಿರೋದ್ರಿಂದ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಸಿಗ್ತೀನಿ. ಮತ್ತೆ ಗುರುವಾರ ಶುಕ್ರವಾರ ಬಿಟ್ಟು ಉಳುಕಿದ್ದೀನಿ ಎಲ್ಲ ಜಗಳೂರಲ್ಲೇ ಇರ್ತೀನಿ. ಮುಂದಿನ ಶುಕ್ರವಾರ ಅಂದ್ರೆ 3ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಯಾವಾಗ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ಅಲ್ಲಿ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಇವಾಗ ಮನೆ ಮದ್ದು ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ಈ ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಹೇಳಿದ್ರೆ ಒಂದ್ ಸಿಂಪಲ್ ಆಗಿರ್ತಕ್ಕಂಥ ಮನೆ ಮದ್ದು ಹೇಳ್ಕೊಡ್ತೀನಿ ನೋಡಿ, ಅದ್ ನೀವು ಆರಾಮ್ಸೆ ಫಾಲೋ ಅಪ್ ಮಾಡ್ಬೋದು. ಒಂದೇನು ಅಂತ ಹೇಳಿದ್ರೆ ಜೀರಿಗೆ ತಗೊಳ್ಳಿ, ಜೀರಿಗೆನ ಪೌಡರ್ ಮಾಡಿಟ್ಕೊಳ್ಳಿ. ಜೀರಿಗೆಗೆ ಸ್ವಲ್ಪ ಶುಂಠಿ, ಮೆಣಸು ಮತ್ತೆ ಹಿಪ್ಲಿ ಹಾಕಿ, ಮತ್ತೆ ಸ್ವಲ್ಪ ಪುದೀನ ಎಲೆ ತಗೊಳ್ಳಿ, ಮತ್ತೆ ಕೊತ್ತಂಬರಿ ಸೊಪ್ಪು ತಗೊಳ್ಳಿ. ಅವ್ ಜೊತೆಗೆ ಸ್ವಲ್ಪ ಅಮೃತ ಬಳ್ಳಿ ಸಿಕ್ಕರೆ ಅಮೃತ ಬಳ್ಳಿ ತಗೊಳ್ಳಿ. ಇವಿಷ್ಟನ್ನು ಅಂದ್ರೆ ಈ ಪೌಡರ್ ಫಸ್ಟ್ ಮಾಡಿಟ್ಕೊಳ್ಳಿ. ಆಮೇಲೆ ಇದನ್ನು ಯಾವಾಗ ಬೇಕೋ ಅವಾಗ ಪೇಸ್ಟ್ ಮಾಡಿಟ್ಕೊಂಡು ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಕಷಾಯ ಮಾಡ್ಕೊಂಡು ಬೆಳಗ್ಗೆ ಮತ್ತೆ ರಾತ್ರಿ ತಗೊಳ್ತಾ ಬನ್ನಿ. ಬೇಕಾದ್ರೆ ಒಂದ್ ಸ್ವಲ್ಪ ಉಪ್ಪಾಕಿ, ತುಂಬಾ ಟೇಸ್ಟಿ ಇರುತ್ತೆ. ನೀವು ಅದನ್ನ ಮಾಡ್ಕೊಳ್ತಾ ಬನ್ನಿ. ಈ ಗ್ಯಾಸ್ಟ್ರಿಕ್ ಅನ್ನೋದು ಸ್ವಲ್ಪ ಕಂಟ್ರೋಲ್ ಆಗ್ತಾ ಬರುತ್ತೆ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನನ್ನೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ಯಾವುದೇ ತರ ಸಮಸ್ಯೆ ಇದ್ರೆ ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಭೇಟಿ ಆಗೋಣ. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ. ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತು ತುಂಬಾ ಜನ ಗ್ಯಾಸ್ಟ್ರಿಕ್ ಬಗ್ಗೆ ಮಾತಾಡ್ತಾ ಇದ್ರು, ಬೇರೆ ಬೇರೆ ಸಮಸ್ಯೆಗಳೊಟ್ಟಿಗೆ ನನ್ನೊಟ್ಟಿಗೆ ಮಾತಾಡ್ತಾ ಇದ್ರು. ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ
ಹಲೋ, ಹಾ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್. ನಾವು ಚನ್ನಗಿರಿಯಿಂದ ಮಾತಾಡ್ತಿರೋದು. ಹಾ ಹೇಳಿಮ್ಮ. ಸರ್, ನನಗೀಗ 3 ವರ್ಷದಿಂದನೂ ತುಂಬಾ ಗ್ಯಾಸ್ಟ್ರಿಕ್ ಸರ್. ಓಕೆ ಒಳಗೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ವಿ ಸರ್. ಡಾಕ್ಟರ್ ಮೇಲೆಲ್ಲ ತೋರಿಸಿದ್ರು ಏನು ಅಂತ ಗೊತ್ತಾಗ್ಲಿಲ್ಲ. ಓಕೆ ಅದಕ್ಕೆ ಒಳಗಡೆ ಕರಳಿಂದೆಲ್ಲ ಸ್ಕ್ಯಾನಿಂಗ್ ಮಾಡ್ತಿದಾಗ ಹೊಟ್ಟೆ ಹುಣ್ಣಾಗಿದೆ ಅಂತ ಹೇಳಿದ್ರು. ಓಕೆ ಈಗ ಅದು ಗ್ಯಾಸ್ಟ್ರಿಕ್ ಗೆ ಮೆಡಿಸಿನ್ ತಗೊಂತಾನೆ ಇದ್ದೆ, ಕಡಿಮೆ ಆಗ್ತಿರ್ಲಿಕ್ಕೆ ಇವಾಗ ಮೂಲವಿಧಿ ಆಗ್ಬಿಟ್ಟಿತ್ತು ಸರ್. ಓಕೆ ಓಕೆ ಅಮ್ಮ, ಅದಕ್ಕೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅಂತ ಹೇಳ್ತೀವಮ್ಮ. ಯಾವಾಗ ನೀವು ಗ್ಯಾಸ್ಟ್ರಿಕ್ ನ ನೆಗ್ಲೆಕ್ಟ್ ಮಾಡ್ತಾ ಬರ್ತೀರಲ್ವಾ, ಅಂದ್ರೆ ಈ ಉಳಿ ತೆಗಿರುತ್ತೆ, ಅದಕ್ಕೆ ಆಮ್ಲಂ ವಿದಗ್ಧಂ ಚ ತತಪಿತ್ತಂ ಆಮ್ಲಪಿತ್ತಂ ಅಂತ ಹೇಳ್ತೀವಿ. ಈ ಆಮ್ಲಪಿತ್ತ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಅಲ್ಲಿ ಏನೋ ಆ ಎಪಿಥೆಲಿಯಲ್ ಮೆಂಬ್ರೇನ್ ಇರುತ್ತಲ್ಲ ಅದು ರೆಪ್ಚರ್ ಆಗ್ಬಿಟ್ಟು ಗಾಯಗಳ ಹತ್ರ ಆಗ್ಬಿಡುತ್ತೆ. ಯಾವಾಗ ಗಾಯಗಳಾಗ್ಬಿಡುತ್ತಲ್ಲ ಅವಾಗ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಆದ್ಮೇಲೆ ಏನೋ ಅವಿಪತಿಕರ ಚೂರ್ಣ, ಮಧುಯಷ್ಟಿತೆಲ, ಪಾಚನಾಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ತರ ಗ್ಯಾಸ್ಟ್ರಿಕ್ ಅನುಭವಿಸ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಏನು ಗಾಬರಿ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ಅದು ಕರೆ ಕಟ್ ಆಗಿದೆ. ಇವಾಗ ನೋಡಿ, ಈ ನಾನು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಲ್ಲಿ ಶಾಖೆಯಲ್ಲಿ ಸಿಗ್ತೀನಿ, ಮಲ್ಲೇಶ್ವರಂ ಅಲ್ಲಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಇರ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ಮತ್ತೆ ನಾಳೆ ಆಕ್ಚುಲಿ ಸ್ವಲ್ಪ ಡೇಟ್ ಸ್ವಲ್ಪ ಶೆಡ್ಯೂಲ್ ಮಿಸ್ ಆಗಿದೆ, ನೀವು ಸ್ವಲ್ಪ ನೋಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಾಳೆ ಹಾಸನಲ್ಲಿ ಇರ್ತೀನಿ, ಶುಕ್ರವಾರ ಆಗಿರೋದ್ರಿಂದ 26ನೇ ತಾರೀಕು. ನಾಡಿದ್ದು 27ನೇ ತಾರೀಕು ಶನಿವಾರ ಮೈಸೂರಲ್ಲಿ ಸಿಗ್ತೀನಿ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಅಲ್ಲಿ ಇರ್ತೀನಿ. ನಿಮಗೆ ಎಲ್ಲೆಲ್ಲಿ ಯಾವಾಗ ಹತ್ರ ಆಗುತ್ತೆ, ಯಾವಾಗ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ಅವ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಕೆಳಗಡೆ ನಂಬರ್ ಬರ್ತದಲ್ಲ ಆ ನಂಬರ್ಗೆ ಫೋನ್ ಮಾಡಿ. ಖಂಡಿತವಾಗ್ಲೂ ನನ್ನ ಅಸಿಸ್ಟೆಂಟ್ ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡ್ತಾರೆ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಇದೆ? ಸರ್, ನಮ್ಗೆ 2 ಸೊಂಟದಿಂದ 2 ಕಾಲು ಭಾರಿ ಹಿಂಸೆ ಸರ್. ಓಕೆ, ಮಂಡಿ ಎಲ್ಲ ಭಾರಿ ನಡಿಯಕ್ಕೆ ಆಗಲ್ಲ, ಕೂತ್ಕೊಳಕ್ ಆಗಲ್ಲ. ಓಕೆ, ಒಂಥರ ಮಿಂಚ್ ಹೊಡ್ದಂಗ ಆಗುತ್ತೆ ಸರ್. ಓಕೆ ಅಮ್ಮ, ಅದಕ್ಕೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಆಮೇಲೆ ಲಂಬಾ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಅಂದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳು, ಅಂದ್ರೆ ಈ ನರ್ವ್ಸ್ ಇದಾವಲ್ವಾ, ಅವುಗಳು ಯಾವಾಗ ವೀಕ್ ಆಗ್ತಾ ಬರುತ್ತೆ ಅವಾಗ ಕಾಲೆಲ್ಲ ಎಳ್ದಂಗಾಗೋದು, ಜಗ್ದಂಗಾಗೋದು ಆ ತರ ಆಗ್ತಾ ಇರುತ್ತೆ. ಜೊತೆಗೆ ಅಂಗಲೆಲ್ಲ ಉರಿತಾ ಇರುತ್ತೆ. ಯಾವಾಗ ಈ ರೀತಿ ಉರಿತಾ ಬರುತ್ತಲ್ಲ ಅವಾಗ ಅದಕ್ಕೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ನೀವೇನ್ ಅನ್ಕೊಂಡ್ಬಿಡ್ತೀರಾ, ಏನೋ ನನ್ ಬಾಡಿ ತುಂಬಾ ಹೀಟ್ ಆಗ್ಬಿಟ್ಟಿದೆ, ನೀರ್ ಚೆನ್ನಾಗಿ ಕುಡಿತಾ ಇಲ್ಲ, ಕಾಲೆಲ್ಲ ಒಂಥರ ಏನೋ ಅದಕ್ಕೋಸ್ಕರ ನಿಂಗೆ ಆಗಿದೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರ. ಆದ್ರೆ ಅಲ್ಲಿ ನರ್ವ್ ವೀಕ್ನೆಸ್ ಆಗಿರೋದ್ರಿಂದ ನಿಮ್ಗೆ ಅಂಗೈ ಉರಿತಾ ಇರುತ್ತೆ. ಸೊ ನೀವು ಅದಕ್ಕೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ಆಬಗುಗ್ಗುಲು, ಶುಕ್ರ ಮಾತ್ರ ಕವಟಿ, ಅಶ್ವಗಂಧ ಚೂರ್ಣ, ಫಲಗೃತ, ಮಹಾನಾರಾಯಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ನರ್ವ್ ವೀಕ್ನೆಸ್ ಆಗಿದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಟೆನ್ಷನ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರಿಗೆ ಫೋನ್ ಮಾಡಿ. ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನಾನು ಎಲ್ಲೆಲ್ಲಿ ಸಿಗ್ತೀನಿ, ಯಾವಾಗ ಸಿಗ್ತೀನಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿಮಾ ಏನ್ ಸಮಸ್ಯೆ ಇದೆ? ಸರ್, ರಾತ್ರಿ ಹೊತ್ತು 4 ಗಂಟೆ ಮೇಲೆ ಹೊಟ್ಟೆ ಉರಿಯುತ್ತಲ್ಲ ಸರ್, ಏನು ಅಂತ ಗೊತ್ತಾಯ್ತಾ ಇಲ್ಲ. ಗ್ಯಾಸ್ಟ್ರಿಕ್ ಮಾತ್ರ ಎಲ್ಲ ತಗೋತಾ ಇದ್ದೀನಿ, ಆದ್ರೂನು 4 ಗಂಟೆಯಿಂದ ಸ್ವಲ್ಪ ಉರಿಯುತ್ತಲ್ಲ ಸರ್. ನೋಡಿ, ಅದು ಯಾವಾಗ ಬಾಡಿ ಒಳಗೆ ಪಿತ್ತದಂಶ ಜಾಸ್ತಿ ಆಗುತ್ತೆ ಅದಕ್ಕೆ ಪಿತ್ತಜ ಗುಲ್ಮ ಅಂತ ಹೇಳ್ತೀವಿ. ಆ ಪಿತ್ತಜ ಗುಲ್ಮ ಇರುವಾಗ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ. ಅಂದ್ರೆ ಕೆಲವೊಂದ್ಸರಿ ಹೊಟ್ಟೆ ಉರ್ದಂಗಾಗತ್ತೆ, ಚುಚ್ಚದಂಗಾಗತ್ತೆ, ನೋವುದಂಗಾಗತ್ತೆ, ಅಥವಾ ಹೊಟ್ಟೆ ಕಿವುಚದಂಗಾಗತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಈ ಸಾಯಂಕಾಲ ಆಗ್ತಾ ಆಗ್ತಾ ಅದಕ್ಕೆ ವಾಯು ಕಾಲ ಅಂತ ಹೇಳ್ತೀವಿ. ಆ ವಾಯು ಜಾಸ್ತಿ ಆಗೋದ್ರಿಂದ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ. ಮೇನ್ ಆಗಿ ಪಿತ್ತ ಮತ್ತೆ ವಾಯು ಪ್ರಾಬ್ಲಮ್ ಇದೆ, ಏನು ಟೆನ್ಷನ್ ಬೇಕಾಗಿಲ್ಲ. ಅದಕ್ಕೆ ವಿರೇಚನ
ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಆದ್ಮೇಲೆ ಅವಿಪತಿಕರ ಚೂರ್ಣ, ಮಹಾನಾಣ ತೈಲ, ಅಶ್ವಗಂಧ ಚೂರ್ಣ, ಕಾಂಕನವಟಿ ಅಂತ ಮೆಡಿಸಿನ್ಸ್ ಇರುತ್ತೆ. ಅದನ್ನ ಹಾರ್ಡ್ಲಿ 1 ಮಂತ್ ವರೆಗೂ ರೆಗ್ಯುಲರ್ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡ್ಕೋಬೇಡಿ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರು ನನ್ನ ಒಟ್ಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಯಾವ್ರಿಂದ ಮಾತಾಡ್ತಾ ಇದ್ದೀರಾ? ತುಮಕೂರಿಂದ ಸರ್, ನಾಗೇನ ಅಂತ ಹೇಳಿ. ಹಾ, ಹೇಳಿ. ಇದು ನನಗೆ ನರದ ಸಮಸ್ಯೆ, ಜವು, ಕಾಲು, ಕೈಯು. ಓಕೆ. ಆಮೇಲೆ ಓಡಾಡಕ್ಕೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಸರ್ 5 ವರ್ಷದಿಂದ. ಹೌದಾ? ಎಲ್ಲ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ತಗೊಂಡಿದ್ದೀನಿ. ಅದು ವಿಟಮಿನ್ B12 ಡೆಫಿಷಿಯನ್ಸಿ ಅಂದ್ರು. ಮತ್ತೆ ಸಿಂಡೋಪ ಟ್ರೀಟ್ಮೆಂಟ್ ಅಂತ ಇದ್ದೀನಿ, ಕಡಿಮೆ ಆಗಿಲ್ಲ. ಓಕೆ. ಆಮೇಲೆ ನೆಕ್ಸ್ಟ್ ಸಿಂಡೋಪ ಮಾತ್ರೆ ಕೊಡ್ತಾ ಇದ್ದಾರಾ? ಇದು ವಿಟಮಿನ್ B12 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಸರ್, ಡೈಲಿ ಒಂದು ಅಂತ ಇದ್ದೀನಿ. ಓಕೆ ಓಕೆ. ನೋಡಿ, ಅದಕ್ಕೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಪಾರ್ಕಿನ್ಸನ್ಸ್ ಅಂತ ಹೇಳಿದ್ರೆ ನಮ್ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಬರುತ್ತೆ. ಯಾವಾಗ ಈ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಬರುತ್ತಲ್ಲ, ಅವಾಗ ಸ್ಟಾರ್ಟಿಂಗು ನಡ್ಕ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಾಗ್ತಾ ಇರಲ್ಲ, ಆದ್ರೆ ಒಂದು ಏನೋ ಕರೆಕ್ಟ್ ಆಗಿ ನೀವು ಒಂದು ಲೋಟ ಹಿಡ್ಕೊಂಡು ಅಥವಾ ಏನಾರು ಒಂದು ಹಿಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಶೇಕ್ ಆಗೋದು. ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಶೇಕ್ ಆಗುತ್ತೆ. ನಾಲ್ಗೆ ತೊದಲ್ತಾ ಬರುತ್ತೆ. ಕತ್ತು ಸ್ವಲ್ಪ ಶೇಕ್ ಆಗ್ತಾ ಬರುತ್ತೆ. ನರ್ವ್ ವೀಕ್ನೆಸ್ ಆಗುತ್ತೆ. ಇದಕ್ಕೆ ನಾವು ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಬರ್ತಾ ಬರ್ತಾ ಮರುವೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮರುವೆ ಸ್ಟಾರ್ಟ್ ಆಗುತ್ತಲ್ಲ, ಈ ಎಲ್ಲ ಪಾರ್ಕಿನ್ಸನ್ಸ್ ಲಕ್ಷಣಗಳಾಗತ್ತೆ. ಅದಕ್ಕೆ ವಾಸನೆ ಆಗಲ್ಲ ಅಂತ ಆಗ್ಬಿಡುತ್ತೆ. ಸಿಂಡೋಪ ಮಾತ್ರೆಗಳು ತಗೊಳ್ತಾ ಇರ್ತೀರಾ, ಸಿಂಡೋಪ ಮಾತ್ರೆ ತಗೊಂಡ್ರು ಕೂಡ ಅದು ವಾಸಿ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಟ್ಯಾಬ್ಲೆಟ್ ತಗೊಂಡಾಗ ಮಾತ್ರ ಒಂದ್ 2-3 ಗಂಟೆ, ಆಮೇಲೆ ಮತ್ತೆ ಪದೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದು ಸ್ಟಾರ್ಟಿಂಗ್ ಅಲ್ಲೇ ವಾಸಿ ಮಾಡ್ಕೊಳ್ಳಿ ಅಥವಾ ಲೇಟರ್ ಸ್ಟೇಜ್ ಇದ್ರೂ ನಾವು ವಾಸಿ ಮಾಡ್ಬೋದು. ಗಾಬರಿ ಬೇಕಾಗಿಲ್ಲ. ನೀವು ಒಂದು 6 ತಿಂಗಳಿಂದ ಒಂದು 8 ತಿಂಗಳವರೆಗೂ ನಾನು ಹೇಳ್ದಂಗೆ ಶುಕ್ರ ಮಾತ್ರ ಕವಟಿ, ಆಬಾಗುಕುಲು, ಮಹಾನಾರಾಯಣ ತೈಲ, ಅಶ್ವಗಂಧ ಚೂರ್ಣ, ಫಲಗೃತ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಆ ಬ್ರೈನ್ ಸೆಲ್ಸ್ ಇಂಪ್ರೂವ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗ್ತಾ ಬರುತ್ತೆ. ಏನೂ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ನೀವು ನೇರವಾಗಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ. ಕೆಳಗಡೆ ನನ್ನೊಟ್ಟಿಗೆ ಮಾತಾಡ್ಬೋದು, ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ, ಎಲ್ಲೆಲ್ಲಿ ಸಿಗ್ತೀನಿ, ಅಪಾಯಿಂಟ್ಮೆಂಟ್ ಬೇಕು, ಅದೆಲ್ಲದ್ರ ಡಿಸ್ಕಸ್ ಮಾಡ್ಬಿಟ್ಟು ನಾನಾದ್ರೂ ಮಾತಾಡ್ತೀನಿ ಅಥವಾ ನನ್ನ ಅಸಿಸ್ಟೆಂಟ್ ಹತ್ರ ನಿಮ್ಮೊಟ್ಟಿಗೆ ಮಾತಾಡಿ ನಿಮ್ಗೆ ಏನೋ ಪ್ರಾಪರ್ ಗೈಡೆನ್ಸ್ ಕೊಡ್ತಾರೆ ಅಂತ ತಿಳಿಸ್ತಾ, ಈ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ. ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನಂಗೆ ಪಿಂಪಲ್, ಮುಖದಲ್ಲಿ ತುಂಬಾ ಪಿಂಪಲ್ ಸರ್. ಹೌದಾ ಅಮ್ಮ? ಎಷ್ಟು ವರ್ಷ ನಿಮ್ಗೆ ಇವಾಗ? 21 ವರ್ಷನಾ? ಅಮ್ಮ ನೋಡಿ, ಈ ಟೀನೇಜರ್ಸ್ ಅಲ್ಲಿ ಈ ಮಡುವೆಗಳಾಗೋದು ಸರ್ವೇ ಸಾಮಾನ್ಯ. ಅದಕ್ಕೆ ಮಡುವೆ ಯೌವನದ ಒಡವೆ ಅಂತ ಹೇಳ್ತೀವಿ. ಸೊ ಹಂಗಂತ ಹೇಳ್ಬಿಟ್ಟು ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಅದೊಂಥರ ಪೋರ್ಸ್ ತರ ಬಂದ್ಬಿಡುತ್ತೆ ಅಥವಾ ಒಂದು ಗುಣಿ ತರ ಬಿದ್ದ್ಬಿಡುತ್ತೆ. ಜೊತೆಗೆ ಒಂದೊಂದ್ಸರಿ ತುಂಬಾ ಕಪ್ಪಗಾಗೋದು ಅಥವಾ ಒಂದೊಂದ್ಸರಿ ಏನೋ ಬ್ಲಾಕೆಡ್ ಅಂತ ಹೇಳ್ತೀವಿ, ವೈಟೆಡ್ ಅಂತ ಹೇಳ್ತೀವಿ. ಬ್ಲಾಕೆಡ್ ಅಂತ ಹೇಳಿದ್ರೆ ಒಂಥರ ಗಟ್ಟಿ ಆಗ್ಬಿಡುತ್ತೆ, ವೈಟೆಡ್ ಅಂತ ಹೇಳಿದ್ರೆ ಕೀವ್ ಆಗ್ಬಿಡುತ್ತೆ. ಸೊ ಅದು ಒಂಥರ ಸಫರ್ ಆಗೋದೇ ಒಂಥರ ಬೇರೆ ತರನೇ ಅಂತಾನೆ ಹೇಳ್ಬೋದು. ಅದನ್ನ ಅನುಭವಿಸ್ತಾರೆ ಅಷ್ಟೇ ಗೊತ್ತು. ಅಬ್ವಿಯಸ್ಲಿ ಎಲ್ಲರೂ ಅನುಭವಿಸಿರ್ತೀರ, ಬಟ್ ಆ ಏಜ್ ಅಲ್ಲಿ ತುಂಬಾ ಕಾನ್ಶಿಯಸ್ ಇರುತ್ತೆ ಬ್ಯೂಟಿ ಅನ್ನೋದು. ಸೊ ಅದಕ್ಕೆ ನಾವು ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾದ್ಮೇಲೆ ಮಂಜಿಷ್ಠಾದಿ ಲೇಪ, ಗಂಧಕವಟಿ ಅಂತ ಇರುತ್ತೆ. ಅವಷ್ಟನ್ನೇ 1 ತಿಂಗಳು ಅಥವಾ 2 ತಿಂಗಳು ಕರೆಕ್ಟ್ ತಗೊಳ್ತಾ ಬನ್ನಿ. ಆ ಪಿಂಪಲ್ಸ್ ಜಾಸ್ತಿ ಆಗೋದನ್ನ, ತುಂಬಾ ಕಾಂಪ್ಲಿಕೇಶನ್ಸ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಎಕ್ಸ್ಪೆಷಲಿ ಅಲ್ಲಿ ಏನಾದ್ರೂ ಪೋರ್ಸ್ ಬೀಳ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಬಿಕಾಸ್ ಅದು ಮತ್ತೆ ಪೋರ್ಸ್ ನ ಅಂದ್ರೆ ರೀಗ್ರೋತ್ ಮಾಡಕ್ಕಾಗಲ್ಲ, ಅಂದ್ರೆ ಮುಚ್ಚಕ್ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಅದು ನೇಚರೇ ಹಂಗಾಗ್ಬಿಡುತ್ತೆ, ಅವ್ರ ಸ್ಕಿನ್ನೇ ಹಂಗಾಗ್ಬಿಡುತ್ತೆ. ಸೊ ಹಂಗಾಗ್ಬಿಟ್ಟು ಕೇರ್ಫುಲ್ ಆಗಿರೋದು ತುಂಬಾ ಒಳ್ಳೇದು ಅಂತ ಹೇಳ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ಯಾವುದೇ ತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ, ಇವಾಗ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ಇವಾಗ ನೋಡಿ, ಗ್ಯಾಸ್ಟ್ರಿಕ್ ಇತ್ತು ಅಥವಾ ಗುಲ್ಮ ಇತ್ತು ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇನ್ ಜನರಲ್ ಮಾಡ್ಬಿಡ್ತಾರೆ. ಹೆಂಗೆ ಅಂತ ಹೇಳಿದ್ರೆ ಶುಂಠಿ ಸ್ಪೈಸಿ ಪದಾರ್ಥಗಳು ತಿನ್ಬೇಡಿ, ಅಥವಾ ನಾನ್ ವೆಜ್ ತಿನ್ಬಾರ್ದು, ಆಮೇಲೆ ಈ
ಪೊಟಾಟೊ ಅಂದ್ರೆ ಆಲೂಗಡ್ಡೆ ತಿನ್ಬಾರ್ದು, ಕರ್ದಿರೋ ತಿನ್ಬಾರ್ದು, ಮಂಡಕ್ಕಿ ತಿನ್ಬಾರ್ದು, ಮಿರ್ಚಿ ತಿನ್ಬಾರ್ದು, ಅದು ಇದು ಅಂತ ಹೇಳ್ಬಿಟ್ಟು ಒಂದ್ ಲೀಸ್ಟೇ ಕೊಟ್ಬಿಡ್ತಾರೆ. ಅಥವಾ ಕೆಲವೊಂದ್ಸರಿ ಹಾಲು ಕುಡಿಬೇಡಿ ಅಂತ ಎಲ್ಲ ಹೇಳ್ತಾರೆ. ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, ಇವಾಗ ಇವಿಷ್ಟೆಲ್ಲ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಫುಲ್ ಕಂಟ್ರೋಲ್ ಬರಲ್ಲ. ಆದ್ರೆ ನಿಮಗೆ ಯಾವ್ದಿದೆಯೋ ಅದು ನೋಡ್ಕೊಂಡು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಾ ಬನ್ನಿ. ಫಾರ್ ಎಕ್ಸಾಂಪಲ್, ಇವಾಗ ಲ್ಯಾಕ್ಟೋಸ್ ಇನ್ಕಾಂಟಿನೆನ್ಸ್ ಇರುತ್ತೆ. ಲ್ಯಾಕ್ಟೋಸ್ ಇನ್ಕಾಂಟಿನೆನ್ಸ್ ಅಂತ ಹೇಳಿದ್ರೆ ಹಾಲ್ನ ಕುಡಿಲಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಹಾಲ್ ಕುಡಿದ್ರೆ ಗ್ಯಾಸ್ಟ್ರಿಕ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಹಾಲು ಕುಡಿದ್ರೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿರುತ್ತೆ. ಅಂದ್ರೆ ನೆನ್ಪಿಟ್ಕೊಳ್ಳಿ, ಹಾಲು ಯಾರಿಗೆ ಕುಡಿದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೋ ಅಂತವ್ರು ಮಾತ್ರ ಅವಾಯ್ಡ್ ಮಾಡಿ. ಇವಾಗ ಪೊಟಾಟೊ ತಿಂದ್ರೆ ಅಂದ್ರೆ ಆಲೂಗಡ್ಡೆ ತಿಂದ್ರೆ ಯಾರಿಗೆ ಗ್ಯಾಸ್ಟ್ರಿಕ್ ಬರುತ್ತೋ ಅವರು ಅವಾಯ್ಡ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲದೂ ತಿನ್ನಿ, ಯಾವುದನ್ನು ಅವಾಯ್ಡ್ ಮಾಡಬೇಡಿ. ಬಿಕಾಸ್ ಒಂದ್ ಕಮ್ಮಿ ಆಗ್ತಾ ಬಂದ್ರೆ ಇನ್ನೊಂದು ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ. ಹಂಗಾಗ್ಬಿಟ್ಟು ಯೂಶಲಿ ನಾನಂತೂ ಯಾವುದೇ ತರ ಪತ್ತೆ ಬೀಳಲ್ಲ, ಇನ್ನೂ ಜಾಸ್ತಿ ತಿನ್ನಿ ಅಂತ ಹೇಳ್ತೀನಿ. ಯಾವೆಲ್ಲ ಪದಾರ್ಥಗಳು ಜಾಸ್ತಿ ತಿನ್ಬೇಕು ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಕೊತ್ತಂಬರಿ ಸೊಪ್ಪು ಇರುತ್ತೆ, ಮತ್ತೆ ಕೊತ್ತಂಬರಿ ಕಾಳಿರುತ್ತೆ, ಆಮೇಲೆ ಜೀರಿಗೆ ಇರುತ್ತೆ, ಅಮೃತ ಬಳ್ಳಿ ಇರುತ್ತೆ. ಇಂಥವನ್ನ ಜಾಸ್ತಿ ತಿಂತ ಬನ್ನಿ. ಅಂದ್ರೆ ನೀವೇನೇ ಅಡಿಗೆಗೆ ಹಾಕಿದ್ರು ಸ್ವಲ್ಪ ಒಂದ್ ಕೈ ಅಥವಾ ಒಂದ್ ಅರ್ಧ ಚಮಚ ಜಾಸ್ತಿ ಆಗ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ ಗ್ಯಾಸ್ಟ್ರಿಕ್ಗೆ ಅವಾಯ್ಡ್ ಮಾಡಕ್ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ಯಾವುದೇ ತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಹಂಚ್ಕೋಬಹುದು. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ಹೇಳ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಸರ್, ಹೇಳಿ, ಏನ್ ಸಮಸ್ಯೆ ಇದೆ? ಸರ್ ನನಗೆ ಬ್ಯಾಕ್ ಪೈನ್ ಆಗಿತ್ತು ಸರ್. ನಂಗೆ ಓಕೆ. ಬ್ಯಾಕ್ ಪೈನ್ ಆಗಿ ಮನೇಲಿ ಒಂದ್ ಸ್ವಲ್ಪ ಜಾರ್ ಬಿದ್ದುಬಿಟ್ಟಿದ್ದೆ. ನಾನು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ಕೆ ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳಿದ್ರು. ಓಕೆ. ನಾನು ಭುವಿ ಆಸ್ಪತ್ರೆಗೆ ಮಸಾಜ್ ಎಲ್ಲ ಮಾಡಿಸಿ ಒಂದ್ ವಾರ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೆ. ಯಾವ ಊರಿಂದ ಮಾತಾಡ್ತಿದ್ದೀರಾ? ಈ ತುಮಕೂರಿಂದ. ಓಕೆ. ಅದಕ್ಕೆ ಇವಾಗ ಅದೆಲ್ಲ ಮಾಡ್ಸಿದ್ರು ನನ್ಗೆ ಇನ್ನೂ ಅದು ಬ್ಯಾಕ್ ಅಲ್ಲಿ ನೋವು ಬರ್ತಾನೆ ಇದೆ. ಕಾಲ್ ಸೆಳ್ತಾ ಸರ್, ಜವ್ ಹಿಡಿತವೆ ಕಾಲು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಓಕೆ, ನೋಡಿ, ಇದಕ್ಕೆ ಏನಂತ ಹೇಳಿದ್ರೆ ಲಂಬರ್ ಸ್ಪಾಂಡೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳಿದ್ರೆ 2 ಡಿಸ್ಕ್ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ. ಆ ಜಾಗ ಹೊರಗಡೆ ಬಂದ್ಬಿಟ್ಟು ನರ್ವ್ನ ಪ್ರೆಸ್ ಮಾಡ್ತಾ ಇರುತ್ತೆ. ಯಾವಾಗ ನರ್ವ್ ಪ್ರೆಸ್ ಮಾಡುತ್ತಲ್ಲ, ಅವಾಗ ಕಾಲಿಗೆ ಸಿಗ್ನಲ್ ಕಳಿಸ್ಬೇಕಲ್ಲ, ಅದು ಜುಮ್ ಜುಮ್ ಅನ್ನೋದು ಅಥವಾ ಎಳ್ದಂಗಾಗೋದು, ಜಗ್ದಂಗಾಗೋದು ಆಗ್ತಾ ಇರುತ್ತೆ. ಅದಕ್ಕೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ಆಬಗುಗ್ಗುಲು, ಮಹಾರಾಣ ತೈಲ, ಅಶ್ವಗಂಧ ಚೂರ್ಣ, ಪಿಟಿಜಿ ಘೃತ, ಕಲ್ಯಾಣ ಕ್ಷಾರ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಡಿಸ್ಕ್ ಬಲ್ಜ್ ಆಗಿದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಏನು ಗಾಬರಿ ಬೇಕಾಗಿಲ್ಲ. ಜೊತೆಗೆ ಅದಕ್ಕೂ ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ, ಅದಕ್ಕೆ ತುಂಬಾ ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳಿದ್ರೆ ಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ಬಸ್ತಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಎಷ್ಟೇ ವರ್ಷಗಳಿಂದ ಡಿಸ್ಕ್ ಬಲ್ಜ್ ಆಗಿರ್ಲಿ ಅಥವಾ ಎಷ್ಟೇ ಪ್ರಮಾಣದಲ್ಲಿ ಡಿಸ್ಕ್ ಬಲ್ಜ್ ಆಗಿದ್ರು ಕೂಡ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಏನು ಗಾಬರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ನೀವು ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನಟಿಗೆ ನೇರವಾಗಿ ಮಾತಾಡ್ಬೋದು. ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರು ಮಲ್ಲೇಶ್ವರಂ ಶಾಖೆಯಲ್ಲಿ ಇರ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ಬರೋ ಶುಕ್ರವಾರ ಅಂದ್ರೆ ನಾಳೆ ಆಕ್ಚುಲಿ ಹಾಸನಲ್ಲಿ ಸಿಗ್ತೀನಿ 26ನೇ ತಾರೀಕು ಶುಕ್ರವಾರ. ನಾಡಿದ್ದು 27ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಬೆಂಗಳೂರು ಮಲ್ಲೇಶ್ವರಂ ಶಾಖೆಯಲ್ಲಿ ಇರ್ತೀನಿ. ನಿಮ್ಗೆ ಗುರುವಾರ ಶುಕ್ರವಾರ ಬಿಟ್ಟು ಉಳಿಕಿದ್ದನ್ನೆಲ್ಲ ಜಗಳೂರಲ್ಲಿ ಇರ್ತೀನಿ. ಮುಂದಿನ ಶುಕ್ರವಾರ 3ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ. ನಿಮಗೆ ಯಾವಾಗ ಎಲ್ಲೆಲ್ಲ ಹತ್ರ ಆಗುತ್ತೆ, ನೀವು ಈ ಕೆಳಗಡೆ ನಂಬರ್ ಬರ್ತಾ ಇದಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ 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 ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್, ನಾವು ಮೈಸೂರಿಂದ ಮಾತಾಡ್ತಾ ಇರೋದು. ನಮಸ್ತೆ ಅಮ್ಮ. ನಮ್ಮ ಅಮ್ಮನ್ಗೆ ಹಾ. ಒಂದು 6 ಮಂತ್ ಆಯ್ತು ಸರ್. ಅದು ನಾಲ್ಗೆ ಸೈಡ್ ಅಲ್ಲಿ ಮತ್ತೆ ನಾಲ್ಗೆ ಅಡಿಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳಿದೆ. ಓಕೆ. ಅದು ಏನಕ್ ಬಂತು ಅಂತ ಗೊತ್ತಿಲ್ಲ. ನಾವು ಮೆಡಿಸಿನ್ ಎಲ್ಲ ಕುಡಿಸ್ತೀವಿ, ಅದು ಹೋಗೇ ಇಲ್ಲ. ಓಕೆ ಅಮ್ಮ, ನೋಡಿ, ಅದು ಗುಳ್ಳೆಗಳೆಲ್ಲ ಇದೆ ಅಂತ ಹೇಳಿದ್ರೆ ಅದು ನೋಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಫೈಬ್ರಾಯ್ಡ್ ತರ ಬೆಳೆದ್ಬಿಟ್ಟಿರುತ್ತೆ, ಅಥವಾ ಸ್ಟೊಮಾಟೈಟಿಸ್ ಅಂತ ಹೇಳ್ತೀವಿ, ಬಾಯೆಲ್ಲ ಹುಣ್ಣುಗಳಾಗಿರ್ಬೋದು, ಅಥವಾ ಇನ್ನೂ ಒಂದು ಅಂತ ಹೇಳಿದ್ರೆ ಕೆಲವೊಂದ್ಸರಿ ಕ್ಯಾನ್ಸರಸ್ ಕೂಡ ಆಗಿರ್ಬೋದು. ಬಟ್ ಒಂದೇ ಸರಿಗೆ ದೊಡ್ಡ ಕಾಯಿಲೆಗಳನ್ನೆಲ್ಲ ನಾವು ಹೋಗೋದು ಬೇಡ. ಬಟ್ ಪ್ರಾಪರ್ ಆಗಿ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಈ ಸ್ಟೊಮಾಟೈಟಿಸ್ ಅಂತ ಹೇಳಿದ್ರೆ ಬಾಯಿ ಹುಣ್ಣಿಗೆ ನಾವು ಯಾಕೆಲ್ಲ ಬಾಯಿ ಹುಣ್ಣುಗಳ ಕಾರಣಗಳ ತಿಳಿಸ್ಕೊಡ್ತೀವಿ ನೋಡಿ. ಒಂದು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದ್ರಿಂದನೂ ಬಾಯಿ ಹುಣ್ಣಾಗುತ್ತೆ, ಮೋಷನ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೂ ಆಗುತ್ತೆ, ಅಥವಾ ಇನ್ಫೆಕ್ಷನ್ ಆಗ್ಲಿಲ್ಲ ಅಂದ್ರೂ ಆಗುತ್ತೆ. ಸೊ ನೀವು ಕರೆಕ್ಟ್ ಆಗಿ ಯಾವುದೇ ತರ ಟ್ರೀಟ್ಮೆಂಟ್ ಮಾಡ್ಲಿ, ಆದ್ರೆ ಡಯಾಗ್ನೋಸಿಸ್ ತುಂಬಾ ಇಂಪಾರ್ಟೆಂಟ್.
ಕೆಲವೊಂದ್ಸರಿ ತುಂಬಾ ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ, ಕೆಲವೊಂದ್ಸರಿ ಏನೂ ಇನ್ವೆಸ್ಟಿಗೇಷನ್ಸ್ ಇಲ್ದಂಗೆ ಪಟ್ ಅಂತ ನಿಮ್ಗೆ ಏನಾಗಿದೆ ಅಂತ ಹೇಳ್ಬೋದು. ಸೊ ಯಾರು ಎಕ್ಸ್ಪರ್ಟ್ ಇರ್ತಾರೋ ಅವ್ರು ಅದಕ್ಕೆ ಸೂಟಬಲ್ ಆಗಿ ಅದು ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಡಯಾಗ್ನೋಸಿಸ್ ಮಾಡಿದ್ರೆ ಎಷ್ಟೋ ಕಾಯಿಲೆಗಳು ಬೇಗನೆ ವಾಸಿ ಆಗುತ್ತೆ ಅಂತ ತಿಳಿಸ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡ್ಬೋದು ಅಂತ ಹೇಳ್ತಾ, ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವ್ರು ವಾಸಿ ಆಗಿರೋ ನಿದರ್ಶನ ಹೇಳ್ತಾ ಇದಾರೆ. ನೋಡ್ಕೊಂಬರೋಣ ಬನ್ನಿ. ಇದು ನಾನ್ ನ್ಯಾಚುರಲ್ ಆಗಿ ನಿಮ್ಮ ಹತ್ರ ಮಾತಾಡ್ತಾ ತುಂಬಾ ಕಡೆ MRI ಸ್ಕ್ಯಾನ್, ಈ ಸ್ಕ್ಯಾನ್, ಆ ಸ್ಕ್ಯಾನ್, ಸಿಟಿ ಸ್ಕ್ಯಾನ್, ಸಿಕ್ಕಾಪಟ್ಟೆ ಸ್ಕ್ಯಾನ್ಗಳು ಮಾಡಿಸಿ ಸಾಕಾಗಿತ್ತು. ಎಲ್ಲ ಆಪರೇಷನ್ ಅಂತ ಮಾತ್ರ ಎದುರಿಸಿ ಬಿಟ್ಬಿಟ್ಟಿದ್ರು. ನಮ್ಮಮ್ಮ ಅಂತೂ ತುಂಬಾನೇ ಎದುರು ಬಿಟ್ಟಿದ್ರು ಆಪರೇಷನ್ ಅಂತ. ಇವ್ರ ಬಾಯಲ್ಲೇ ಕೇಳಿದ್ದು, ಎದುರುಬೇಡಿ ಆಪರೇಷನ್ಗೆ, ಎದುರುಬೇಡಿ ಆಪರೇಷನ್, ಬೇಡ ಅದು ಬೇಡ, ಎದುರುಕೊಳ್ಬೇಡಿ, ನಾನ್ ಕೊಡ್ತೀನಿ ನಿಮ್ಗೆ ಯಾವ್ದೇ ತರ ಕಾಯಿಲೆ ಇದ್ರು ನಾನ್ ನಿಮ್ಗೆ ಕೊಟ್ಟು ಮೆಡಿಸಿನ್ ಕೊಟ್ಟು ನಿಮ್ಗೆ ಗುಣ ಮಾಡ್ತೀನಿ ಅಂತ ಹೇಳಿ ಡಾಕ್ಟರ್ ಇವ್ರು ಮಾತ್ರ, ಇವ್ರ ಬಾಯಲ್ಲಿ ಮಾತ್ರನೇ ಕೇಳಿಸ್ಕೊಂಡಿದ್ದು. ಅದನ್ನ ಕೇಳಿಸ್ಕೊಂಡಾನ ನಮಗ್ ಪಾಸಿಟಿವಿಟಿ ಬಂದಿದ್ದು, ಬದುಕೋ ಒಂದು ಏನ್ ಹೇಳ್ತಾರೆ, ಬದುಕೋ ಆಸೆ ಅಲ್ಲ, ಬದುಕೋದು ಧೈರ್ಯ ಬಂದಿದ್ದು. ಆಪರೇಷನ್ ಇಲ್ಲ ಅಂತ ಹೇಳಿದ್ದಕ್ಕೆ ನಮಗೂ ಒಂಥರ ಧೈರ್ಯ ಬಂದಿದ್ದು, ಬದುಕೋ ಧೈರ್ಯ ಬಂದಿತ್ತು ನೆನೆದ. ಇದಂತೂ ರಿಯಲ್, ಇದಂತೂ ಫ್ಯಾಕ್ಟ್. ನಮ್ಮಮ್ಮ ಅಂತೂ ಫಸ್ಟ್ ಅವ್ರ ಹತ್ರ ಹೋಗೋಣ, ಜಗ್ಲೂರ್ ಅವ್ರ ಹತ್ರ ಹೋಗೋಣ, ಚೇತನ್ ಜಗ್ಲೂರ್ ಡಾಕ್ಟರ್ ಇದಾರಲ್ಲ ಅವ್ರ ಹತ್ರ ಹೋಗೋಣ ಅಂತ ಅವರೇ ಇದ್ ಮಾಡಿ ಫೋರ್ಸ್ ಮಾಡಿದ್ರು ನನ್ನ. ಯಾಕಂದ್ರೆ ಯಾವ ಆಪರೇಷನ್ ಇಲ್ಲದೆ ನೆನೆ ಗುಣ ಮಾಡ್ತೀನಿ ಅಂತ ಧೈರ್ಯ ಕೊಡ್ತಾರೆ ಅವರು ಅನ್ನೋದೇ ನಮ್ಗೆ ಸಿಕ್ಕಾಪಟ್ಟೆ. ನೋಡಿದ್ರಿ ಅಲ್ವಾ, ನಿಮ್ಗೂ ಕೂಡ ಈ ತರದ್ ಕಷ್ಟವಾಗಿರ್ತಕ್ಕಂಥ ಕಾಯಿಲೆಗಳಿರುತ್ತೆ, ಆದ್ರೆ ಆಯುರ್ವೇದದಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ ಗಳಿಂದನೇ ವಾಸಿ ಆಗ್ತಾ ಇರುತ್ತೆ. ನಾನು ಅವಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ, ವಿರೇಚನ ಟ್ರೀಟ್ಮೆಂಟ್ ತುಂಬಾ ಎಫೆಕ್ಟಿವ್. ಅಂದ್ರೆ ನೀವು ಒಂದು ಕೋರ್ಸ್ ವಿರೇಚನ ಟ್ರೀಟ್ಮೆಂಟ್ ತಗೊಂಡ್ರೆ ಒಂದ್ 5-6 ವರ್ಷ ಅಂತೂ ಮಿನಿಮಮ್ ಯಾವುದೇ ತರ ಕಾಯಿಲೆ ಬರ್ಲಿಲ್ದಂಗೆ ನೋಡ್ಕೋಬಹುದು. ಜೊತೆಗೆ ತುಂಬಾ ಜನ ಎದುರುಕೊಳ್ತಾ ಇರ್ತೀರಾ, ಅಂದ್ರೆ ನನಗೆ ಏನಾದ್ರೂ ಕಾಯಿಲೆಗಳು ಬಂದ್ಬಿಡುತ್ತಾ ಅಂತನೋ, ಅಥವಾ ಇವಾಗಿನ ಬದಲಾದ ಜೀವನ ಶೈಲಿಯಿಂದ ಎಷ್ಟೊಂದು ಟಾಕ್ಸಿನ್ಸ್ ಎಲ್ಲ ಇರ್ತಕ್ಕಂಥ ಆಹಾರಗಳಾಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ತಗೊಂಡು ನಮ್ಮ ದೇಹ ಒಂಥರ ಕಸದ ತಿಪ್ಪೆ ತರ ಆಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಆ ವಿರೇಚನ ಟ್ರೀಟ್ಮೆಂಟ್ ಅಲ್ಲಿ ಅಷ್ಟೊಂದು ಪವರ್ ಇರುತ್ತೆ. ಸೊ ಹಂಗಾಗಿ ಯಾವಾಗಾದ್ರೂ ಒಂದು ಕೋರ್ಸ್ ನಿಮಗೆ ಸಾಧ್ಯವಾದಾಗ ವಿರೇಚನ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಒಳ್ಳೇದು ಅಂತ ತಿಳಿಸ್ತಾ, ಜೊತೆಗೆ ನನ್ನ ಏನಾದ್ರೂ ನೇರವಾಗಿ ಬಂದು ಭೇಟಿ ಆಗ್ಬೇಕು, ನಿಮ್ಗೂ ಈ ತರ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಲ್ಲಿ ಇರ್ತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ. ನಾಳೆ 26ನೇ ತಾರೀಕು ಆಗಿರೋದ್ರಿಂದ ಹಾಸನಲ್ಲೇ ಸಿಗ್ತೀನಿ. ನಾಡಿದ್ದು 27ನೇ ತಾರೀಕು ಶನಿವಾರ ಮೈಸೂರಲ್ಲೇ ಸಿಗ್ತೀನಿ. ನಿಮಗೆ ಎಲ್ಲೆಲ್ಲಿ ಗುರುವಾರ ಶುಕ್ರವಾರ ಬಿಟ್ಟು ಉಳುಕಿದ್ದೀನಲ್ಲ ಜಗಳೂರಲ್ಲೇ ಇರ್ತೀನಿ. ಮುಂದಿನ ಶುಕ್ರವಾರ 3ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ. ನಿಮಗೆ ಎಲ್ಲೆಲ್ಲಿ ಯಾವಾಗ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ, ಕೆಳಗಡೆ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ನಿಮಗೆ ಬರ್ಕೊಳಕ್ ಪೆನ್ನು ಪೇಪರ್ ಇಲ್ಲ, ಮೊಬೈಲ್ ಸ್ಟೋರ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ನಿಮ್ ಟಿವಿ ಸ್ಕ್ರೀನ್ ಇದೆಯಲ್ಲ ಅದನ್ನ ಫೋಟೋ ತಗೊಂಡು ಇಟ್ಕೊಳ್ಳಿ. ಆ ನಂಬರ್ ನಿಮಗೆ ಗೊತ್ತಾಗುತ್ತಲ್ವಾ, ಅದನ್ನ ನೋಡ್ಕೊಂಡು ಅಥವಾ ಯಾರಾದ್ರೂ ಬಂದ್ರೆ ಅದನ್ನ ಸ್ಟೋರ್ ಮಾಡ್ಕೊಂಡು ನನ್ನೊಟ್ಟಿಗೆ ಮಾತಾಡ್ಬೋದು, ಜೊತೆಗೆ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಇವಾಗ ಏನೋ ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನಮಸ್ಕಾರ ಸರ್. ನಮಸ್ತೆ. ನಮ್ಗೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ. 70 ವರ್ಷ, ನನಗೆ 71 ವರ್ಷ. ಓಕೆ. ಒಂಚೂರು ಏನಾದ್ರು ತಿಂದ್ರೆ ಒಂಚೂರು ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಕೇಳಿದ್ರೆ ಡಾಕ್ಟರ್ ಅಂದ್ರೆ ಇಲ್ಲ, ತೋರಿಸಿದ್ದೆ, ಹೋಮಿಯೋಪತಿಗೆ ತೋರಿಸಿದ್ದೆ, ನಾನು ಆಯುರ್ವೇದಿಕ್ ತೋರಿಸಿದ್ದೆ. ನಿಮ್ಗೆ ಒಂಚೂರು ಇದಾಗಿದೆ, ಅಂದನಾಳ ಚೂರು ಇದಾಗಿದೆಯೇನೋ, ಅದಕ್ಕೆ ಹಂಗಾಗಿದೆ ಹಾಗೆ ಅಂತ ಅಂದ್ರು. ಅದಕ್ಕೆ ಏನ್ ಮಾಡ್ಬೇಕು ಸರ್? ಓಕೆ ಮ್ಯಾಮ್, ನೋಡಿ, ಇದು ಏನೋ ಇದಕ್ಕೆ ಗುಲ್ಮ ಅಂತ ಹೇಳ್ತೀವಿ. ಗುಲ್ಮ ಅಂತ ಹೇಳಿದ್ರೆ ಬಾಡಿ ಒಳ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಈ ತರ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ಟೆನ್ಷನ್ ಬೇಕಾಗಿಲ್ಲ, ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಅದು ಹಾರ್ಡ್ಲಿ 8 ಡೇಸ್ ಟ್ರೀಟ್ಮೆಂಟ್ ಅಷ್ಟೇ. ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಿಕಾಸ್ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಹೇಳಿದೀನಿ. ಲಾಸ್ಟ್ ಸೆಗ್ಮೆಂಟ್ ನೋಡಿ ಇಲ್ದವ್ರಿಗೆ ಒಂದ್ ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವಾ. ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆ ಬರ್ಬೇಕು ಅಂದ್ರೆ ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ಇದು ಒಂದು, ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆ ಬರ್ಬೇಕು, ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಇರ್ತಾ ಇತ್ತು. ಆದ್ರೆ ಏನ್ ಅವಶ್ಯಕತೆ ಇಲ್ಲ. ಈ ತರ 1, 2, 3, 4 ಅಂತ ಮೆಡಿಕೇಟೆಡ್ ತುಪ್ಪ ಇರುತ್ತೆ. ಅದನ್ನ ಬಿಸಿನೀರಲ್ಲಿ ಇಡ್ತೀರಾ, ಕರಗಿಸ್ಕೊಳ್ತೀರಾ, ಬೆಳಗ್ಗೆ 8 ಗಂಟೆ ಖಾಲಿ ಹೊಟ್ಟೆಲಿ ಅಷ್ಟು ಕುಡಿತೀರಾ. ಅವಾಗ ಆ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈಚ್ ಅಂಡ್ ಎವ್ರಿ ಸೆಲ್ಲಿಗೆ ಹೋಗುತ್ತೆ. ಅಲ್ಲಿರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದೂ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ 3 ದಿವಸ ಅಂದ್ರೆ 5, 6, 7ನೇ ದಿವಸ ಇದರಲ್ಲೊಂದು ಆಯಿಲ್ ಇರುತ್ತೆ. ಆಯಿಲ್ ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೊಳ್ತೀರಾ, ಮಸಾಜ್ ಮಾಡ್ತೀರಾ, ಬಿಸಿಲಲ್ಲಿ ಅಡ್ಡಾಡ್ತೀರಾ. ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರು ಇಟ್ಬಿಟ್ಟು
ಒಂದ್ ರೊಗ್ಗೊಚ್ಕೊಂಡ್ ಕೂತ್ಕೊಳ್ತೀರಾ, ಅವಾಗ ಬಾಡಿಗೆಲ್ಲ ಹಬೆ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನನಾಳಕ್ ಬರುತ್ತೆ. ಲಾಸ್ಟ್ನೇ ದಿವಸ ಅಂದ್ರೆ ಒಂದೆರಡು ಮಾತ್ರೆ ಇರುತ್ತೆ, ಆ ಮಾತ್ರೆ ನುಂಗ್ಬಿಟ್ಟು ಒಂದ್ 2 ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರ್ನ ಕುಡಿತಾ ಬರ್ತೀರಾ. ಅವಾಗ ಲೂಸ್ ಮೋಷನ್ ಆಗುತ್ತೆ. ಒಂದ್ 5 ಸರಿ 10 ಸರಿ 15 ಸರಿ 20 ಸರಿಗೂ ಲೂಸ್ ಮೋಷನ್ ಆಗುತ್ತೆ. ಎಸ್ ಸರಿ ಆದ್ರೂ ಒಳ್ಳೇದೇ, ಯಾಕೆ ಅಂದ್ರೆ ಬಾಡಿಲಿ ಇರ್ತಕ್ಕಂಥ ಎಲ್ಲಾ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಅವಿಪತ್ತಿಕರ ಚೂರ್ಣ, ಅದ್ ನಿಮ್ಗೆ ಯಾವ್ಯಾವ ತರ ಡಿಸೀಸ್ ಇರುತ್ತಲ್ಲ ಆ ತರ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ಆ ಮೆಡಿಸಿನ್ಸ್ ಎಲ್ಲ ಸೂಟಬಲ್ ಮೆಡಿಸಿನ್ಸ್ ಕೊಡೋದ್ರಿಂದ ಎಷ್ಟೇ ವರ್ಷಗಳಿಂದ ನಿಮಗೆ ಕಾಯಿಲೆಗಳಿಂದ ಸಫರ್ ಆಗ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಸರ್, ನಮ್ಮ ಮಮ್ಮಿಗೆ ಲೈಕ್ ಅವ್ರ ಪ್ಲೇಟ್ಲೆಟ್ ತುಂಬಾನೇ ಕಮ್ಮಿ ಆಗ್ತಿದೆ. ಓಕೆ. ಸೊ ಲೈಕ್ 4 months ಇಂದನೂ ಟ್ರೀಟ್ಮೆಂಟ್ ತಗೊಂತಿದಾರೆ, ಬಟ್ ಯಾವ್ದೇ ತರ ವರ್ಕ್ ಆಗ್ತಿಲ್ಲ. ಹಾಗಾಗಿ ಓಕೆ ಅಮ್ಮ, ನೋಡಿ ಅದು ಏನ್ ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ, ಯೂಶಲಿ ವೈರಲ್ ಇನ್ಫೆಕ್ಷನ್ಸ್ ಇರುವಾಗ ಈ ರೀತಿ ಪ್ಲೇಟ್ಲೆಟ್ ಕಮ್ಮಿ ಆಗೋದು ಸರ್ವೇ ಸಾಮಾನ್ಯ. ಡೆಂಗ್ಯೂ ಫೀವರ್ ಅಂತಲ್ಲ, ಎನಿ ವೈರಲ್ ಇನ್ಫೆಕ್ಷನ್ಸ್ ಆಗೋದ್ರಿಂದ ಈ ಪ್ಲೇಟ್ಲೆಟ್ ಕೌಂಟ್ ಯೂಶಲಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಏನು ಗಾಬರಿ ಮಾಡ್ಕೋಬೇಡಿಮ್ಮ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಆಬ್ವಿಯಸ್ಲಿ ಪ್ಲೇಟ್ಲೆಟ್ ಕಮ್ಮಿ ಆಗೋದ್ರಿಂದ ಏನಾಗುತ್ತೆ ಡಾಕ್ಟ್ರೆ ಅಂತ ಹೇಳಿದ್ರೆ, ಯಾವುದೇ ತರ ಒಂದು ಕಟ್ ಇಂಜುರಿ ಆಗ್ಲಿ ಅಥವಾ ಬಾಯಲ್ಲಿ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಅಲ್ಸರ್ಸ್ ಆಗೋದು ಅಥವಾ ಒಂದ್ ಸ್ವಲ್ಪ ಕಟ್ ಆಗೋದು ಆಯ್ತು ಅಂತ ಹೇಳಿದ್ರೆ ಅಲ್ಲಿ ರಕ್ತ ನಿಲ್ಲದೇ ಇಲ್ಲ, ಸೋರ್ತಾನೇ ಹೋಗ್ತಾ ಇರುತ್ತೆ. ಯಾವಾಗ ಸೋರಿ ಅದು ಹ್ಯಾಮರೇಜಿಕ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗೇ ಇರಬೇಕು. ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡಬೇಕು. ವಿರೇಚನ ಆದ್ಮೇಲೆ ಪಾಚನಾಮೃತ ಕಷಾಯ, ಗಂಧ ಕವಟಿ ಮತ್ತೆ ಅವೆರಡೆ ಮೆಡಿಸಿನ್ಸ್ ನ ಹಾರ್ಡ್ಲಿ ಒಂದೊಂದ್ಸರಿ ಟೈಮ್ ಕೊಟ್ಟು ವಾಸಿ ಮಾಡಿರೋ ನಿದರ್ಶನ ಇದೆ. ಡೆಂಗ್ಯೂ ಜ್ವರದಲ್ಲಂತೂ 18 hours ಅಲ್ಲಿ 80,000 ಪ್ಲೇಟ್ಲೆಟ್ ಕೌಂಟ್ ಇನ್ಕ್ರೀಸ್ ಮಾಡಿರೋದಿದೆ. ಸೊ ಒಂದೊಂದು ಗಂಟೆ ಒಳಗೂ ಟೆಸ್ಟ್ ಮಾಡೋದ್ರಿಂದನೂ ಅದು ಪ್ಲೇಟ್ಲೆಟ್ ಕೌಂಟ್ ಇಂಪ್ರೂವ್ಮೆಂಟ್ ಆಗ್ತಾ ಇರೋದು ನೋಡಿರ್ತೀವಿ ನಾವು. ಏನೂ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಹಾರ್ಡ್ಲಿ ಒಂದು ಅಥವಾ 2 ತಿಂಗಳ ಅನ್ನೋಷ್ಟೊತ್ತಿಗೆ ಎಷ್ಟೇ ಜಾಸ್ತಿ ಪ್ಲೇಟ್ಲೆಟ್ ಕೌಂಟ್ ಇದ್ರು ನಾರ್ಮಲ್ ಆಗುತ್ತೆ. ಮತ್ತೆ ಪದೇ ಕಂಟ್ರೋಲ್ ಅಂದ್ರೆ ಕಮ್ಮಿ ಆಗೋದು ಕೂಡ ಅವಾಯ್ಡ್ ಮಾಡ್ಬೋದು ಅಂತ ತಿಳಿಸ್ತಾ, ನೀವು ಭೇಟಿ ಆಗ್ಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿ ಆಗ್ಬೋದು. ಜೊತೆಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಇರ್ತೀನಿ, ನೀವು ನೇರವಾಗಿ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇರ್ತಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಸರ್, ನಮಸ್ತೆ ಸರ್. ಕಾಲು ನಂಗೆ ಹಿಂದೆ ನೋವು ಬರ್ತಾ ಇದೆ. ಹೌದಾ ಅಮ್ಮ, ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ನಾವು ದೇವನಹಳ್ಳಿಯಿಂದ. ಓಕೆ ಮ್ಯಾಮ್. ಅಮ್ಮ, ಅದಕ್ಕೆ ಕ್ಯಾಲ್ಕೇನಿಯಲ್ ಸ್ಪಾರ್ ಅಂತ ಕರಿತೀವಿ. ಕ್ಯಾಲ್ಕೇನಿಯಲ್ ಸ್ಪಾರ್ ಅಂತ ಹೇಳಿದ್ರೆ ಈ ಹಿಮ್ಮಡಿ ಇರುತ್ತಲ್ಲ, ಆ ಹಿಮ್ಮಡಿಯಲ್ಲಿ ಒಂದು ರೆಸಿಡಿಯಲ್ ಬೋನ್ ಬೆಳೀತಾ ಇರುತ್ತೆ. ಯಾವಾಗ ಅದು ಕೆಟ್ಟು ಮೂಳೆ ಬೆಳೀತಾ ಇರುತ್ತಲ್ಲ, ಅವಾಗ ಈ ರೀತಿ ಹಿಮ್ಮಡಿ ನೋವು ಬರೋದು ಸರ್ವೇ ಸಾಮಾನ್ಯ. ಅದಕ್ಕೆ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಎದ್ದು ಓಡಾಡುವಾಗ ಒಂಥರ ನೋವಾಗ್ತಾ ಇರುತ್ತೆ, ಚುಚ್ಚದಂಗಾಗತ್ತೆ, ಯಾಕಪ್ಪ ಪ್ರಾಣನೇ ಹೊಟ್ಟೋದಂಗಾಗತ್ತೆ. ಕೆಲವೊಂದ್ಸರಿ ಓಡಾಡಕ್ ಕಷ್ಟ ಆಗ್ತಾ ಇರುತ್ತೆ. ಕೆಳಗಡೆ ಚಪ್ಪಲಿ ಎಷ್ಟು ಮೆತ್ತನ್ ಚಪ್ಪಲಿ ಹಾಕಿದ್ರು ಕಷ್ಟ ಆಗ್ತಾ ಇರುತ್ತೆ, ಗಟ್ಟಿ ಚಪ್ಪಲಿ ಹಾಕಿದ್ರು ನೋವಾಗ್ತಾ ಇರುತ್ತೆ. ಓಡಾಡೋದೇ ಬೇಡಪ್ಪ ಅಂತ ಫೀಲ್ ಆಗುತ್ತೆ. ತೆಳ್ಳಗಾಗ್ಬೇಕು ಅಂತ ಹೇಳ್ತಾರೆ, ದೇಹ ದಪ್ಪ ಆಗೋದ್ರಿಂದ ಅಂತ ಹೇಳ್ತಾರೆ. ಇವೆಲ್ಲ ಏನು ಇರಲ್ಲ. ಆಕ್ಚುಲಿ ಅಲ್ಲಿ ಮೂಳೆಗಳು ಗಟ್ಟಿ ಅಂದ್ರೆ ಮೂಳೆಗಳು ರೆಸಿಡಿಯಲ್ ಬೋನ್ ಬೆಳೆಯೋದ್ರಿಂದ ಈ ತರ ಸಮಸ್ಯೆ ಆಗುತ್ತೆ. ಟೆನ್ಷನ್ ಬೇಕಾಗಿಲ್ಲ. ಅದಕ್ಕೆ ಆಬಗುಗ್ಗುಲು, ಶುಕ್ರ ಮಾತ್ರ ಕವಟಿ, ಮಹಾನಾಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಕ್ಯಾಲ್ಕೇನಿಯಲ್ ಸ್ಪಾರ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಟೆನ್ಷನ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ, ನೀವು ದೇವನಹಳ್ಳಿ ಅಂದ್ರೆ ಅಬ್ವಿಯಸ್ಲಿ ಇವತ್ತು ಬೆಂಗಳೂರು ಶಾಖೆಲ್ಲ ಸಿಗ್ತೀನಿ, ಮಲ್ಲೇಶ್ವರಂ ಅಲ್ಲಿ ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು ಅಂತ ಹೇಳ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನಾನು ದಾವಣಗೆರೆಯಿಂದ ವನಜಾಕ್ಷಿ ಅಂತ ಹೇಳಿ. ಹೇಳಿ. ಸರ್, ನನಗೀಗ ಒಂದ್ 4-5 ವರ್ಷದಿಂದ ನನಗೆ ವೆರಿಕೋಸ್ ವೇನ್ಸ್ ಇದೆ. ಓಕೆ. ಎಕ್ಸರ್ಸೈಸ್ ಎಲ್ಲ ಮಾಡ್ತಿದ್ದೀನಿ, ಬಟ್ ಆ ಟೈಮಿಗೆ ರಿಲೀಫ್ ಅನ್ಸುತ್ತೆ. ಮತ್ತೆ ನೈಟ್ ಆಗ್ಲೇ ಎದ್ದೇಳಕ್ ಆಗಲ್ಲ. ಓಕೆ. ನೋಡಿ, ವೆರಿಕೋಸ್ ವೆನ್ಸ್ ಅಂತ ಹೇಳಿದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿದಾವಲ್ಲ, ಅದು ಟಾರ್ಕ್ಯುಲೇಟ್ ಆಗುತ್ತೆ, ಅಂದ್ರೆ ಊತ ಬರಬಹುದು ಅಥವಾ ಅದು ಕಲರ್ ಚೇಂಜಸ್ ಆಗ್ಬೋದು. ಅದ್ ಹೆಂಗೆ ಅಂತ ಹೇಳಿದ್ರೆ ಒಂಥರ ಸ್ಪೈಡರ್ ತರ ಆಗುತ್ತೆ, ಅಂದ್ರೆ ಜೇಡಿನ ಬಲೆ ಯಾವ ರೀತಿ ಕಪ್ಪುಗಾಗೋದು ಅಥವಾ ಕೆಂಪುಗಾಗೋದು, ಈ ರೀತಿ ಆಗೋದು ಸರ್ವೇ ಸಾಮಾನ್ಯ. ಬಟ್ ಅದೇ ಏನಾಗ್ಬಿಡುತ್ತೆ, ಬರ್ತಾ
ಕಾಲು ಅಂದ್ರೆ ಇಮ್ಮಡಿ ಅಂದ್ರೆ ಮೀನ್ ಕಂಡಗಳಿಗಿಂತ ಕೆಳಗಡೆ ಇದೆಯಲ್ಲ ಅದು ಊತ ಬರೋದು ಅಥವಾ ಕಪ್ಪುಗಾಗೋದು ಆಗ್ತಾ ಇರುತ್ತೆ. ಆ ರೀತಿ ಕಪ್ಪುಗೇನಾದ್ರು ಆಗ್ತಾ ಇತ್ತು ಅಥವಾ ಊತ ಬಂದಿತ್ತು ಅಂದ್ರೆ ಅದು ನೆಕ್ಸ್ಟ್ ಸ್ಟೇಜಸ್ ಗಾಯಗಳಾಗ್ಬಿಡುತ್ತೆ. ಅದು ಕೆಳಗಡೆ ಜೊತೆಗೆ ಇದು ಏನೋ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇರುತ್ತೆ, ಕಾಲ್ ಕಟ್ ಮಾಡ್ಬೇಕು ಅನ್ನೋ ತರ ಆಗುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾದ್ಮೇಲೆ ಹೃದಯವಟ್ಟಿ, ಕಲ್ಯಾಣಕ್ಷಾರ, ಚಂದ್ರಪ್ರಭವಟ್ಟಿ, ಮಹಾನಾರಾಯಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಈವನ್ ಗಾಯಗಳಾಗಿ ಗ್ಯಾಂಗ್ರೀನ್ ಸ್ಟೇಜ್ ಇದ್ರೂ ವಾಸಿ ಮಾಡ್ಬೋದು. ವೆರಿಕೋಸ್ ವೆನ್ಸ್ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಗಾಬರಿ ಮಾಡೋದು ಅವಶ್ಯಕತೆ ಇಲ್ಲ. ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ಈ ಟಿಪ್ಸ್ ಆಫ್ ದ ಡೇ ಅಂತ ಬಂದಾಗ ಗ್ಯಾಸ್ಟ್ರಿಕ್ ಇರೋರು ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ, ತುಂಬಾ ಕರ್ದಿರೋ ಪದಾರ್ಥಗಳು ತಿನ್ನೋದ್ರಿಂದ, ತುಂಬಾ ಯೋಚನೆಗಳು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಬರುತ್ತೆ. ಗ್ಯಾಸ್ಟ್ರಿಕ್ ಕಾರಣಗಳೆಷ್ಟು? ಹರಿ, ಕರಿ, ವರಿ ಅಂತ ಹೇಳ್ತೀವಿ. ಸೊ ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಗ್ಯಾಸ್ಟ್ರಿಕ್ ನ ಅವಾಯ್ಡ್ ಮಾಡ್ಬೋದು. ಮತ್ತೆ ಕಂಪ್ಲೀಟ್ ಆಗಿ ಕೂಡ ವಾಸಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ನೇರ ಪ್ರಸಾರ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ನಿಮ್ಗೂ ಕಾಲ್ ಸಿಕ್ಕಿಲ್ಲ ಅಂತಂದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನಾನಾದ್ರೂ ಮಾತಾಡ್ತೀನಿ ಅಥವಾ ನನ್ನ ಅಸಿಸ್ಟೆಂಟ್ ಆದ್ರೂ ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ನಿಮ್ಗೆ ಯಾವ್ದೇ ತರ ಪ್ರಾಪರ್ ಗೈಡೆನ್ಸ್ ಬೇಕು ಅಂದ್ರೆ ತಿಳಿಸ್ಕೊಡ್ತಾರೆ. ಮತ್ತೊಂದ್ಸರಿ ತಿಳಿಸ್ಕೊಡ್ತಾ ಇದೀನಿ, ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆಯಲ್ಲಿ ಇರ್ತೀನಿ. ನಾಳೆ 26ನೇ ತಾರೀಕು ಹಾಸನಲ್ಲಿ ಸಿಗ್ತೀನಿ. ಶುಕ್ರವಾರ ನಾಡಿದ್ದು 27ನೇ ತಾರೀಕು ಶನಿವಾರ ಮೈಸೂರಲ್ಲಿ ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿತೀನಿ ಎಲ್ಲ ಜಗಳೂರಲ್ಲಿ ಇರ್ತೀನಿ. ಮುಂದಿನ ಅಂದ್ರೆ 3ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ. ನಿಮಗೆ ಯಾವಾಗ ಎಲ್ಲೆಲ್ಲ ಆಗುತ್ತೋ ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬೋದು. ನಿಮ್ದು ಯಾವ್ದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮತ್ತೆ ಮುಂದಿನ ಸಂಚಿಕೆಗಳಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ. ನಮಸ್ಕಾರ.